ಗಳೆಲ್ಲ ಅನುಭವಿಸುತ್ತಾನೆ. ಈಗ ಅವನೇ ಏನಾಗ್ಯದಾನ, ಜೀವ ರೂಪದಿಂದ ಪ್ರವೇಶ ಆಗ್ಯಾನ. ಮತ್ತು ಜೀವದ ರೂಪದಿಂದ ಪ್ರವೇಶವಾದ ಮೇಲೆ ಅವನ ಅನುಭವಿಸಬೇಕು, ಮತ್ತೆ ಯಾರು ಅನುಭವಿಸಬೇಕು? ಅವನೇ ಅನುಭವಿಸಬೇಕು. ಮತ್ತು ಯಾರು? ಈಶ್ವರನೋ ಏನು ಮತ್ತಾರು ಅಂತ ಕೇಳಿದರೆ ಈಶ್ವರನೇ ಅನುಭವಿಸಬೇಕು. ಏನನ್ನ? ಆ ಎಲ್ಲ ಉಪದ್ರವಗಳನ್ನು, ಸುಖ ದುಃಖ ಭೋಕ್ತೃತ್ವವನ್ನು, ಪುಣ್ಯ ಪಾಪಗಳ ಎಡೆಯಾಟವನ್ನು, ಜನನ ಜರೆ ಮರಣಾದಿ ದುಃಖಗಳನ್ನು ಜೀವ ರೂಪದಿಂದ ಪ್ರವೇಶ ಆಗಿದ್ಮೇಲೆ ಅವನೇ ಅನುಭವಿಸಬೇಕಾಯಿತು, ಅನುಭವಿಸುತ್ತಾನೆ. ಆದ್ದರಿಂದ ಈಶ್ವರನಿಗೆ ಈ ಪ್ರಕಾರದ ಸಂಸಾರವು ಒಮ್ಮೆಲೆ ಹೇಗೆ ಪ್ರಾಪ್ತವಾಯಿತು? ಈಗ ಉತ್ಪತ್ತಿ ಮಾಡಿದ ಮೇಲೆ ಜೀವ ರೂಪದ ಪ್ರವೇಶ ಆಗಿಬಿಟ್ಟ. ಈಗ ಒಮ್ಮಿಂದೊಮ್ಮೆಲೆ ಅವನಿಗೆ ಇದೆಲ್ಲ ಸುಖ ದುಃಖಾದಿಗಳು ಉಪದ್ರವಗಳು ತೋರ್ತಾ ಇದಾವೆ. ಒಮ್ಮಿಂದೊಮ್ಮೆಲೆ ಹೆಂಗಾಯ್ತು ಅಂದ್ರೆ ಮೊದಲು ಏನು ಮಾಡಿರ್ಬೇಕು ಅಂದ್ರೆ ಕರ್ಮಗಳನ್ನು ಮಾಡಿರ್ಬೇಕು. ಆ ಕರ್ಮಜನ್ಯ ಪಾಪ ಪುಣ್ಯ ತಯಾರಾಗಬೇಕು. ಆ ಪಾಪ ಪುಣ್ಯ ಕರ್ಮ ಅನುಸಾರವಾಗಿ ಶರೀರವನ್ನು ಧಾರಣ ಮಾಡಬೇಕು. ಆ ನಂತರದಲ್ಲಿ ಭೋಗದ ವ್ಯವಸ್ಥೆ ಅದ. ಈಗ ಜೀವ ರೂಪದಿಂದ ಪ್ರವೇಶ ಆದ ಕೂಡಲೇ ಈ ಜೀವವನ್ನು ಅನುಭವಿಸುವಂಥ ಎಲ್ಲ ಉಪದ್ರವಗಳು ಒಮ್ಮಿಂದೊಮ್ಮೆ ಅವನಿಗೆ ಹೆಂಗಾಯ್ತು? ಕಾರಣ ಬೇಕಲ್ಲ ಅಂತ ಕೇಳ್ದನ ಎಂದು ಶಿಷ್ಯನು ಪ್ರಶ್ನೆ ಮಾಡುತ್ತಿರಲು ಹಾಗೆ ಗುರುಗಳು ಉತ್ತರವನ್ನು ಹೇಳಿದರು. ಅವನಿಗೆ ಬ್ರಾಹ್ಮಣನ ದೃಷ್ಟಾಂತ ಕೊಟ್ಟು ಉತ್ತರವನ್ನು ಹೇಳ್ತಾ ಇದ್ದಾರೆ. ಏನೆಂದರೆ, ವೇದಾಧ್ಯಯನವನ್ನು ಮಾಡಿದ ಅಜಾಮಿಳ ನಾಮಕ ಬ್ರಾಹ್ಮಣನು. ಅಜಾಮಿಳ ಅಂತ ತಿಳ್ಕೊಂಡು ಒಬ್ಬ ಬ್ರಾಹ್ಮಣ ಅವೇನು ಮಾಡ್ಯಾನಪ್ಪ ಅಂದ್ರೆ ವೇದಾಧ್ಯಯನವನ್ನು ಮಾಡ್ಯಾನ. ಅಂದ್ರೆ ವೇದಗಳ ಅಭ್ಯಾಸವನ್ನು ಅಧ್ಯಯನವನ್ನು ಮಾಡಿದಾನ. ದರ್ಭಾದಿಗಳನ್ನು ಅಜಾಮಿಳನ ನಾಮಕ ಬ್ರಾಹ್ಮಣನು ದರ್ಭಾದಿಗಳನ್ನು ತರುವುದಕ್ಕೆ ಅರಣ್ಯಕ್ಕೆ ಹೋಗಿರಲು. ಅವಾಗೇನಪ್ಪ ಅಂದ್ರೆ ದರ್ಭಾಸನದ ಮೇಲೆ ಕುಂದಿರೋದು ಹೀಗೆಲ್ಲ ಇರ್ತಾ ಇದೆ. ಆ ದರ್ಭಾಸನಕ್ಕಾಗಿ ಏನು ಮಾಡಿದ ಅಂದ್ರೆ ಅದನ್ನು ಹುಲ್ಲು ತರಕ್ಕೆ ಹೋದ. ಎಲ್ಲಿಗೆ? ಅರಣ್ಯಕ್ಕೆ ಹೋದ. ಹೋದ ಸಮಯದಲ್ಲಿ ಅಲ್ಲಿ ಚಂಡಾಲ ಸ್ತ್ರೀಗಳು ಪರಪುರುಷನೊಡನೆ ಕ್ರೀಡಿಸುತ್ತಿದ್ದುದನ್ನು ಕಂಡು, ಅಲ್ಲಿ ಯಾರೋ ಏನಪ್ಪ ಅಂದ್ರೆ ಅನ್ಯ ಜಾತಿಯವರು, ಬ್ರಾಹ್ಮಣನ ಅಲ್ಲದವರು, ಇನ್ನು ಬೇರೆ ಜಾತಿಯವರು ಏನು ಮಾಡ್ತಿದ್ರು ಅಂತ ಕೇಳಿ ತಮ್ಮ ಅಂಗ ಸುಖದ ಅನುಭವವನ್ನು ಮಾಡ್ತಾ ಇದ್ರು. ಅದನ್ನ ಕಂಡು ತಾನೂ ಭ್ರಾಂತನಾಗಿ, ವೇದಾಧ್ಯಯನ ಮಾಡಿದವನು, ಯಾವುದೇ ಸಂಸಾರದ ಮೋಹ ಇಲ್ಲದಂಥ ಅಜಾಮಿಳ ಈಗ ಆ ಸ್ತ್ರೀ ಪುರುಷರ ಒಂದು ಕ್ರೀಡೆಯನ್ನು ಕಂಡು ಏನು ಮಾಡಿದ ಅಂದ್ರೆ ಭ್ರಾಂತನಾದ. ಇವರು ಈ ಕೂಡ್ಬೇಕಾದ್ರೆ ಏನೋ ಇದ್ರಾಗ ಒಂದು ವಿಶೇಷತೆ ಇರಬೇಕಲ್ಲ ಅಂತ ತಿಳ್ಕೊಂಡು ಭ್ರಾಂತನಾಗಿ ಅವಳೊಡನೆ ಕ್ರೀಡೆ ಮಾಡ ಹತ್ತಿದನು. ಮುಂದೇನು ಮಾಡಿದ ಅಂತ ಕೇಳಿದ್ರೆ ಆ ಸ್ತ್ರೀಗಳನ್ನು ಮೋಹಿಸಿ ಆಕೆಯ ಜೊತೆಗೆ ಕ್ರೀಡಾಟವನ್ನು ಆಡಕತ್ತಿದ. ಕಂಡು ಬಳಿಕ ಕ್ರೀಡೆ ಮಾಡತ್ತಿದನು. ಬಳಿಕ ಮದ್ಯಪಾನ, ಮಾಂಸಭಕ್ಷಣ ಇತ್ತೇವಮಾದಿ ಕೆಟ್ಟ ನಡತೆಗಳಿಂದ ಶೂದ್ರತ್ವವನ್ನು ಹೇಗೆ ಹೊಂದಿದನು. ಮತ್ತು ಅಲ್ಲಿ ಅವ್ರು ಏನಪ್ಪ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಾರಿಲ್ಲ. ಹಾಗೆ ಅವ್ರದ್ದು ಏನು ಜೀವನಪ್ಪ ಅಂತ ಕೇಳಿ ಇದೇ ಜೀವನ. ಆಮೇಲೆ ಮಾಂಸ ತಿನ್ನುವುದು, ಆ ನಂತರದಲ್ಲಿ ಏನಪ್ಪ ಅಂದ್ರೆ ಮದ್ಯಪಾನ ಮಾಡುವುದು, ಇತ್ತೇವಮಾದಿ ಅನೇಕ ದುರ್ಗುಣಗಳ ಯುಕ್ತವಾದ ವ್ಯವಹಾರದವಲ್ಲ, ಆ ಎಲ್ಲ ವ್ಯವಹಾರದಿಂದ ಕೂಡಿಕೊಂಡು ಕೆಟ್ಟ ನಡತೆಗಳಿಂದ, ಇವೆಲ್ಲ ನಡತೆಗಳು ಒಳ್ಳೆಯವನು, ಇವೆಲ್ಲವೂ ಕೆಟ್ಟ ನಡತೆಗಳದಾವ. ಈ ಕೆಟ್ಟ ನಡತೆಗಳಿಂದ ಏನದು ಶೂದ್ರತ್ವವನ್ನು ಹೇಗೆ ಹೊಂದಿದನು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಯಾರು? ಶೂದ್ರಳು. ಆ ಶೂದ್ರಗಳ ಜೊತೆಗೆ ಬೆರೆದು ಇವೆಲ್ಲ ದುರ್ಗುಣಗಳಿಂದ ಕೂಡಿಕೊಂಡು ನಾನು ಏನಂತ ಭಾವಿಸಿದ? ಶೂದ್ರ ಅಂತ ಭಾವಿಸಿದ. ಹಾಗೆ ಪರಮಾತ್ಮನಾದರೂ ಅವಿದ್ಯಾ ಅಥವಾ ಅಂತಃಕರಣ ಇವುಗಳ ಉಪಾಧಿಯ ಪರಿಚ್ಛಿನ್ನತ್ವದಿಂದ ಜೀವತ್ವವನ್ನು ಹೊಂದಿರುತ್ತಾನೆ. ಇವನಲ್ಲಿ ಜೀವತ್ವ ಯಾಕೆ ಬಂತು? ಯಾರಿಗೆ? ನಿರಾಕಾರ ನಿರ್ಗುಣವಾದಂಥ ಯಾವುದೇ ಏನಪ್ಪ ಅಂದ್ರೆ ಕರ್ತೃತ್ವ ವ್ಯವಹಾರದ ಇಲ್ಲದೆ ಇರುವುದರಿಂದ ಭೋಕ್ತೃತ್ವವೂ ಇಲ್ಲ. ಆಮೇಲೆ ಅವ ಏನಪ್ಪ ಅಂದ್ರೆ ಮನಸ್ಸಿಲ್ಲದೆ ಇರುವುದರಿಂದ ವಿಹಿತ ನಿಷಿದ್ಧ ಕರ್ಮಗಳ ಕಾಟವೂ ಅವನಿಗಿಲ್ಲ. ಆ ನಂತರದಲ್ಲಿ ಶರೀರವೇ ಇಲ್ಲ ಅಂದಮೇಲೆ ಜನನ ಮರಣ ದುಃಖಗಳು ಅವನಿಗೆ ಇಲ್ಲ. ಇಲ್ಲದೇ ಇದ್ರೂ ಕೂಡ ಜೀವಿಗಳು ಮಾಡಿದ ಯಾವ ಪರಿಪಕ್ವ ಕರ್ಮದ ನಿಮಿತ್ತ ಮಾಡಿಕೊಂಡು ಏನಾದ ಅಂದ್ರೆ ಈ ಸೃಷ್ಟಿಯನ್ನು ತಯಾರು ಮಾಡಿ ಅದರೊಳಗೆ ಜೀವ ರೂಪದಿಂದ ಏನಾಗ್ಯಾನ? ಪ್ರವೇಶವಾಗಿದ್ದಾನೆ. ಪ್ರವೇಶವಾದ ಕೂಡಲೇ ಏನಾಯ್ತು ಅಂತಂದ್ರೆ ಜೀವ ರೂಪದಿಂದ ಪ್ರವೇಶವಾದ ಮೇಲೆ ಜೀವ ಮಾಡಿದ ಅಂದ್ರೆ ಮಾಡಿದ ಕರ್ಮಕ್ಕನುಸಾರವಾಗಿ ಹುಟ್ಟಿ ಬರ್ತಾನೋ ಮಾಡ್ಲಾರ್ದವ? ಪೂರ್ವದಲ್ಲಿ ಮಾಡಿದ ಕರ್ಮಕ್ಕನುಸಾರವಾಗಿ ಹುಟ್ಟಿ ಬಂದಿರೋ ಕರ್ತ ಆಗ್ಯಾನ. ಈಗೇನಾಗಲೇಬೇಕು? ಭೋಕ್ತ ಆಗಲೇಬೇಕು. ಮತ್ತು ಭೋಕ್ತ ಆಗ್ಯಾನ, ಕರ್ತ ಆಗ್ಯಾನ ಅಂದಮೇಲೆ ಮತ್ತೆ ಈ ಲೋಕದಲ್ಲಿ ಏನು ಮಾಡಲೇಬೇಕು? ಪುಣ್ಯ ಪಾಪಗಳನ್ನು ಮಾಡಲೇಬೇಕು. ಮತ್ತು ಶರೀರ ಧಾರಣ ಮಾಡ್ಯಾನಂದ ಮೇಲೆ ಏನು ಮಾಡಲೇಬೇಕು?
ಜನನ ಮರಣ ಜರೆ ಮೊದಲಾದವನ್ನು ಅನುಭವಿಸಲೇಬೇಕು. ಮತ್ತು ಇವೆಲ್ಲವನ್ನು ಅನುಭವಿಸಬೇಕಾದ್ರೆ ಜೀವತ್ವವನ್ನು ಹೊಂದಿದವರು ಯಾರು ಅಂದರೆ ಪರಮಾತ್ಮನೇ. ಅವನಿಗೆ ಏಕಾಏಕಿ ಹೆಂಗೆ ಬಂದು ಅಂತ ಕೇಳಿದರೆ ಅದಕ್ಕೆ ಇಲ್ಲಿ ಹೇಳಕತ್ತಿದ್ದಾರೆ ಅವರು, ಇಲ್ಲ ಅವ ಅವಿದ್ಯ ಅಥವಾ ಅಂತಃಕರಣ. ಏನ್ರಿ ಜೀವನ ಲಕ್ಷಣ ಮಾಡುವಾಗ ಏನು ಮಾಡಿದಾರ? ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೇತನ ಅಂದ್ರು ಒಂದೇ, ಅಂದ್ರೆ ಜೀವ ಅಂದ್ರು ಒಂದೇ. ಚಿದಾಭಾಸಯುಕ್ತ ಅವಿದ್ಯಾ ಸಹಿತ ಕೂಟಸ್ಥ ಚೇತನಕ್ಕೆ ಏನೇನಬೇಕು? ಜೀವ ಅಂತ ತಿಳ್ಕೊಂಡು. ಕಾರಣ ಏನು ಅಂದ್ರೆ ಈಗಾಗಲೇ ಒಮ್ಮೆ ಹೇಳಿದೆ ನಾನು, ಜೀವರಗಳು ಎಷ್ಟು ಮಂದಿ ಅಂತ ಕೇಳಿದ್ರೆ 3 ಮಂದಿ. ಜೀವರು ಎಷ್ಟು ಮಂದಿ? ಈಗ ಎಲ್ಲರನ್ನು ಹಿಡಿದು ಹಿಂಗಲ್ಲ, ಜೀವ ಭಾವದ ಹೆಸರು ಬಂದದ್ದು ಎಷ್ಟು? 3: ವಿಶ್ವ, ತೈಜಸ, ಪ್ರಾಜ್ಞೆ. ಈಗ ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೇತನಕ್ಕೆ ಜೀವ ಅಂದದ್ದಾದರೆ ಏನ್ ಬರ್ತಾ ಇದೆ ಅಂದ್ರೆ ಸಂಶಯ ಬರ್ತಾ ಇದೆ, ಅಥವಾ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಉದ್ಭವ ಆಗ್ತಾ ಇದೆ ಅಂದ್ರೆ, ಜಾಗ್ರ ಸ್ವಪ್ನದಲ್ಲಿ ಏನದ? ಅಂತಃಕರಣದ, ಆದ್ರೆ ಎಲ್ಲಿಲ್ಲ? ಸುಸುಪ್ತಿ ಅವಸ್ಥೆಯಲ್ಲಿ ಇಲ್ಲ. ಯಾಕಂದ್ರೆ ಅವಿದ್ಯೆಯಲ್ಲಿ ಅಂತರ್ಗತವಾಗ್ಯದ. ಅಂದಮೇಲೆ ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೇತನಕ ಜೀವ ಅಂದ್ರೆ ವಿಶ್ವ ಜೀವ ಸಿದ್ಧಾಕನ, ತೈಜಸ ಜೀವ ಸಿದ್ಧಾಕನ, ಸುಸುಪ್ತಿ ಅವಸ್ಥದ ಅಭಿಮಾನಿ ಯಾರು? ಪ್ರಾಜ್ಞೆ ಜೀವ. ಅಲ್ಲಿ ಅಂತಃಕರಣ ಐತೇನು? ಮತ್ತ ಅಂತಃಕರಣ ಇರಲಾರದೆ ಆಭಾಸ ಇಲ್ಲ. ಆಭಾಸ ಅಂತಃಕರಣ ಇಲ್ಲದೆ ಕೂಟಸ್ಥ ರೂಪ ಚೇತನಕ ಜೀವ ಅನ್ನಕ ಬರುವುದಿಲ್ಲ. ಮತ್ತ ಪ್ರಾಜ್ಞೆ ಜೀವನ ಹಾನಿ ಆಯಿತು, ನಿಮ್ಮ ಜೀವನ ಲಕ್ಷಣ ಸರಿಯಲ್ಲ ಅಂತ ಆಕ್ಷೇಪ ಮಾಡಿದರೆ ಅವಾಗ ಏನು ಮಾಡಿದ್ರು? ಚಿದಾಭಾಸಯುಕ್ತ ಅವಿದ್ಯಾ ಸಹಿತ ಕೂಟಸ್ಥ ಚೇತನಕ್ಕೆ ಏನನ್ಬೇಕು? ಜೀವ ಅಂದ್ರೆ 3ರಲ್ಲಿಯೂ ಸಂಭವಿಸ್ತಾ ಇದೆ. ಏನು 3ರಲ್ಲಿ ಯಾಕಂತ ಕೇಳಿದ್ರೆ, ಅವಿದ್ಯೆಯ ಪರಿಣಾಮವೇ ಅಂತಃಕರಣವೋ? ಏನು ಅವಿದ್ಯೆ ಬಿಟ್ಟು ಅಂತಃಕರಣ ಬೇರೆ ಅದನೋ? ಅವಿದ್ಯದ ಪರಿಣಾಮವಾದ ಅಂತಃಕರಣ ಅವಿದ್ಯಾ ರೂಪನೋ ಅವಿದ್ಯದಕ್ಕಿಂತಲೂ ಭಿನ್ನು? ಅವಿದ್ಯಾ ರೂಪನೇ. ಮತ್ತ ಬ್ರಾಹ್ಮಣನ ಮಗ ಬ್ರಾಹ್ಮಣನೇ ಮತ್ತೆ ಯಾರ್ಯಾರು ಆಗಕ್ಕೆ ಸಾಧ್ಯದ? ಬ್ರಾಹ್ಮಣನೇ ಹೆಂಗೋ ಅವಿದ್ಯೆಯ ಪರಿಣಾಮ ರೂಪವಾದ ಈ ಅಂತಃಕರಣ ಇದು ಅವಿದ್ಯೆಯ ಸ್ವರೂಪವೇ ಅಲ್ಲ, ಹೊರತಾಗಿ ಅವಿದ್ಯದಕ್ಕಿಂತಲೂ ಭಿನ್ನ ಅಲ್ಲ. ಅದಕ್ಕಾಗಿ ಚಿದಾಭಾಸಯುಕ್ತ ಅವಿದ್ಯಾ ಸಹಿತ ಕೂಟಸ್ಥ ಚೇತನಕ್ಕೆ ಏನನ್ಬೇಕು? ಜೀವ ಅಂತ ತಿಳ್ಕೊಂಡು. ಅದಕ್ಕೆ ಇಲ್ಲಿ 2 ಬಳಸ್ತಾರ. ಅಂತಃಕರಣ ಹೇಳ್ದಂಗೆ ಏನು ಸಂಶಯಾದಗಳೆಲ್ಲ ಅಷ್ಟಕ್ಕೆ ಸುಮ್ಮಾದ್ರೂ ಆಯ್ತು. ಅದಂಗ ಸಾಧ್ಯ? 3 ಜೀವರ ಹೇಳುವಲ್ಲಿ ಅಂತಃಕರಣ 2 ಕಡೆ ಇದೆ, 1 ಕಡೆ ಇಲ್ಲ ಅಂತ ಆಕ್ಷೇಪ ಮಾಡಿದರೆ ಅದಕ್ಕೆ ಏನು ಮಾಡಿದಾರೆ? ಅಥವಾ ಏನಂತ ಅಂಗೀಕಾರ ಮಾಡಿದಾರೆ? ಅವಿದ್ಯಾ ಅಂತ. ಅವಿದ್ಯಾ ಅಥವಾ ಅಂತಃಕರಣ ಇವುಗಳ ಉಪಾಧಿಯ ಪರಿಚ್ಛಿನ್ನತ್ವದಿಂದ, ಈ ಉಪಾಧಿ ಪರಿಚ್ಛಿನ್ನವೋ ಪರಿಪೂರ್ಣವೋ? ಪರಿಚ್ಛಿನ್ನದಾವ. ಯಾಕಂದ್ರೆ ಉತ್ಪತ್ತಿ ನಾಶ ಉಳ್ಳೋದರಿಂದ. ಇವೇನದಾವು? ಉತ್ಪತ್ತಿ ನಾಶ ಉಳ್ಳೋದರಿಂದ ಪರಿಚ್ಛಿನ್ನದಾವು. ಪರಿಚ್ಛಿನ್ನತ್ವ ಅಂದ್ರೆ ಜೀವತ್ವವನ್ನು ಹೊಂದಿರುತ್ತಾನೆ. ಇವಕ್ಕೇನಾಯ್ತು ಅಂತ ಕೇಳಿ ಪರಿಚ್ಛಿನ್ನತ ಅಂದ್ರೆ ಸಣ್ಣತನ ಇರುವುದರಿಂದ ಇವುಗಳ ಉಪಾಧಿ ಮಾಡಿಕೊಂಡು ಜೀವನಾಗಿ ತೋರಿರುವುದರಿಂದ ಏನದ ಅಂದ್ರೆ ಜೀವತ್ವ ಬಂತು. ಏನಂದ್ರೆ ಜೀವಭಾವ ಬಂತು. ಯಾರಿಗೆ? ಪರಮಾತ್ಮನಿಗೇನೆ. ಅಂದರೆ ಹೀಗೆ ಹೇಳೋಣದರಿಂದ ಜೀವನು ಪರಬ್ರಹ್ಮದ ಅಂಶನೋ ಅಥವಾ ಕಾರ್ಯನೋ? ಹಂಗಾರೆ ಒಂದ್ ವೇಳೆ ಜೀವತ್ವ ಪರಮಾತ್ಮನಿಗೆ ಬಂತಲ್ಲ, ಈ ಜೀವನು ಪರಬ್ರಹ್ಮದ ಅಂಶವೋ ಅಥವಾ ಕಾರ್ಯನೋ? ಏನಂತೀರಿ ಈಗ ಇವನಿಗೆ? ಪರಬ್ರಹ್ಮದ ಕಾರ್ಯ ಅಂತೀರೋ ಏನು ಪರಬ್ರಹ್ಮದ ಅಂಶ ಅಂತೀರೋ? ಯಾರಿಗೆ? ಜೀವನಿಗೆ. ಅಥವಾ ಆ ಬ್ರಹ್ಮನು ಅವನಿಗೆ ಬ್ರಹ್ಮನೋ ಅಂತೀರೋ? ಯಾರಿಗೆ? ಜೀವನಿಗೆ. ಏನು ಬ್ರಹ್ಮ ಅಂತೀರೋ? ಏನು ಪರಬ್ರಹ್ಮದ ಅಂಶ ಅಂತೀರೋ? ಏನು ಕಾರ್ಯವಂತೀರೋ? ಯಾರ ಕಾರ್ಯ? ಬ್ರಹ್ಮನ ಕಾರ್ಯ. ಯಾರ ಅಂಶ? ಬ್ರಹ್ಮನ ಅಂಶ. ಯಾರ ಸ್ವರೂಪ? ಬ್ರಹ್ಮ ಸ್ವರೂಪ. ಹೀಗೆ 3 ಅಂತೂ ಹೇಳಕ್ಕೆ ಬರೋದು. 3ರಾಗ 1 ಹೇಳಬೇಕು. ಏನು ಹೇಳ್ಬೇಕೀಗ? 3ರಾಗ 1 ಹೇಳಬೇಕು. ಬ್ರಹ್ಮನ ಅಂಶರೇ ಅಂತ ಹೇಳಬೇಕು, ಬ್ರಹ್ಮನ ಕಾರ್ಯರ ಅಂತ ಹೇಳಬೇಕು, ಬ್ರಹ್ಮನ ಸ್ವರೂಪವೇರ ಅಂತ ಹೇಳಬೇಕು. ಒಂದು ವೇಳೆ ಬ್ರಹ್ಮವೇ ಜೀವರೂಪನಾಗಿರುವನೆಂದು ಹೇಳಿದರೆ, ಇಲ್ಲ ಬ್ರಹ್ಮನ ಏನಾಗ್ಯಾನಂದ್ರೆ ಜೀವರೂಪದಿಂದ ತಯಾರಾಗ್ಯಾನು ಅಂತ ಹೇಳಿದ್ರಿ ಅಂದರೆ, ಪರಿಣಾಮದಿಂದ ಆಗಿರುವನು ವಿವರ್ತದಿಂದ ಆಗಿರುವನು ಮೊದಲನೇದಕ್ಕೆ ಒಡಂಬಟ್ಟರೆ. ಈಗ ಆ ಬ್ರಹ್ಮನೇ ಜೀವ ಆಗ್ಯಾನು ಅಂತ ನೀವು ಹೇಳಿದ್ರಿ ಅಂದ್ರೆ, ಈ ಜೀವತ್ವ ಭಾವ ಏನು ಬಂದದ? ಈ ಜೀವನಿಗೆ ಈತ ಬ್ರಹ್ಮನ ಅಂಶವಂತಿರೋ
ಬ್ರಹ್ಮನ ಕಾರ್ಯ ಅಂತಿರೋ ಅಥವಾ ಬ್ರಹ್ಮನೋ ಅಂತಿರೋ? ಯಾರಿಗೆ? ಜೀವನಿಗೆ. ಒಂದು ವೇಳೆ ಆ ಜೀವನಿಗೆ ಬ್ರಹ್ಮ ಅಂದ್ರೆ ಅವ ಪರಿಣಾಮ ರೂಪದಿಂದ ಏನ ಜೀವಾಗ್ಯಾನು, ಏನು ವಿವರ್ತದಿಂದ ಆಗಿರುವನು? ಅಂದ್ರೆ ಪರಿಣಾಮ ಉಪಾದಾನ, ವಿವರ್ತ ಉಪಾದಾನ ಅಂತ ಎರಡು ಅದಾವ. ಇದರಾಗ ಮೊದಲನೇದಕ್ಕೆ ಒಡಂಬಟ್ಟರೆ ಇಲ್ಲ ಪರಿಣಾಮ ಉಪಾದಾನ ಕಾರಣಗ್ಯಾನ. ಎದಕ್ಕೆ? ಜೀವನಿಗೆ ಬ್ರಹ್ಮ ಕಾರಣದಾನ. ಹೆಂಗ ಕಾರಣ ಅಂದ್ರೆ ಪರಿಣಾಮ ಉಪಾದಾನ ಅಂದ್ರೆ ಪರಿಣಾಮದ ಲಕ್ಷಣ ಮುಂಜಾನೆ ನೋಡಿದ್ದೇವೆ. ಏನಪ್ಪಾ ಅಂದ್ರೆ ಪೂರ್ವ ರೂಪವನ್ನ ತ್ಯಾಗ ಮಾಡಿರಬೇಕು, ಅನ್ಯತಾ ರೂಪವನ್ನ ಪಡೆದಿರಬೇಕು. ಅದಕ್ಕೇನಂತ ಕರೀತೀರಿ ನೀವು? ಪರಿಣಾಮ ಅಂತೀರಿ. ಹಾಗೆ ಬ್ರಹ್ಮನು ಪೂರ್ವ ರೂಪವನ್ನ ತ್ಯಾಗ ಮಾಡಿ ಅನ್ಯ ರೂಪವನ್ನು ಹೊಂದ್ಯಾನಂತ ಅಂದಿದ್ರೆ, ಈಗ ಹಾಲು ಹೆಂಗ ಅನಿತ್ಯವೋ ಮೊಸರು ಕೂಡ ಏನದ? ಅನಿತ್ಯದ. ಯಾಕೆ ಅನಿತ್ಯ ಅಂತ ಕೇಳಿದ್ರೆ ವ್ಯಾವಹಾರಿಕ ಸತ್ತ ಉಳುದದ, ಪಾರಮಾರ್ಥಿಕ ಸತ್ತ ಉಳುದು ಅಲ್ಲ. ಏನು ಪಾರಮಾರ್ಥಿಕ ಸತ್ತ ಅದ ರೀ ಅಂದಮೇಲೆ ಅದು ಅನಿತ್ಯನದ. ಹಾಗೆ ಒಡಂಬಟ್ಟರೆ ಅನಿತ್ಯತಾ ದೋಷ ಬರುವುದು. ಜೀವನು ಆತ್ಮನ ಅಥವಾ ಬ್ರಹ್ಮನ ಪರಿಣಾಮ ಉಪಾದಾನ ಅಂತ ಹೇಳಿದ್ದಾದರೆ ಏನಾಗ್ತಾ ಇದೆ? ಅನಿತ್ಯತ್ವ ಬರ್ತಾ ಇದೆ. ಈ ಜಗತ್ತೆಲ್ಲ ಪರಿಣಾಮ ಉಪಾದಾನ ಏನ ವಿವರ್ತ ಉಪಾದಾನವೋ? ಪರಿಣಾಮ ಉಪಾದಾನ ಕಾರಣನೂ ಅದು, ಇದಕ್ಕೆ ವಿವರ್ತ ಉಪಾದಾನ ಕಾರಣನೂ ಅದ. ಆ ಬ್ರಹ್ಮನಿಗೆ ಮಾಯಾ ಹೆಂಗ ಜಗತ್ತಿಗೆ ಪರಿಣಾಮ ಉಪಾದಾನ ಕಾರಣ ಹೇಳ್ತೇವೆ, ಈಗ ಬ್ರಹ್ಮನಿಗೆ ನೀವು ಪರಿಣಾಮ ಉಪಾದಾನ ಕಾರಣ ಅಂದ್ರೆ ಆ ಪರಿಣಾಮ ಉಪಾದಾನ ಕಾರಣದಿಂದ ತಯಾರಾದದ್ದು ಅನಿತ್ಯ ಅದನೋ ಏನ್ ನಿತ್ಯ ಅದವೋ? ಜಗತ್ ಹೇಗದ ರೀ? ಅನಿತ್ಯ ಅದ. ಯಾಕೆ ಅನಿತ್ಯ ಅದಪ್ಪ ಅಂದ್ರೆ ತೋರಿ ಕೆಡ್ತದೋ ಕೆಡುವುದಿಲ್ಲವೋ? ತೋರಿ ಕೆಡುವುದರಿಂದ ಅನಿತ್ಯ ಅದ. ಅನಿತ್ಯ ಇರುವುದರಿಂದ ಮಾಯಾ ಪರಿಣಾಮದ, ಬ್ರಹ್ಮನ ಪರಿಣಾಮ ಅಲ್ಲ. ಒಂದು ವೇಳೆ ಬ್ರಹ್ಮನ ಪರಿಣಾಮ ಅಂದ್ರೆ ಇದೆಲ್ಲವೂ ಅನಿತ್ಯವಾಯ್ತು. ಏನು ಅನಿತ್ಯತಾ ದೋಷ ಬರುವುದು. ಎರಡನೇದಕ್ಕೆ ಒಪ್ಪಿದರೆ, ಒಂದು ವೇಳೆ ಎರಡನೇದಕ್ಕೆ ಈ ಕಾರ್ಯವೂ ಅನಿತ್ಯ ಕಾರಣವೂ ಅನಿತ್ಯವಾಗಬೇಕಾಗ್ತದೆ. ಅನಿತ್ಯ ಹೇಳೋ ಪ್ರಸಂಗ ಬರ್ತದವಾ ಅಂತ ತಿಳ್ಕೊಂಡು ವಿವರ್ತ ಉಪಾದಾನ ಕಾರಣ ಹೇಳಿದಿರ ಅಂದ್ರೆ ಸ್ವರೂಪ ಮಾತ್ರ ಕೆಟ್ಟಿರಬಾರ್ದು, ಅನ್ಯಾಕಾರವಾಗಿ ತೋರೋದು ಬಿಟ್ಟಿರಬಾರ್ದು, ಅದಕ್ಕೆ ವಿವರ್ತ ಅಂತಾರೆ. ಹಂಗ ಒಂದ್ ವೇಳೆ ಹೇಳಿದ್ರೆ ಅಂದ್ರೆ ಮಿಥ್ಯತ್ವ ದೋಷ ಬರುವುದು. ಯಾವ ದೋಷ ಬರ್ತದಂತ ಕೇಳಿದ್ರೆ ಮಿಥ್ಯ ಅಂತ ಹೇಳ್ಬೇಕಾಗ್ತದ. ವಿವರ್ತ ಉಪಾದಾನ ಕಾರಣದಿಂದ ತೋರಿದಂತ ಜಗತ್ತು ಮಿಥ್ಯ. ವಿವರ್ತ ನಾಮ್ ಮಿಥ್ಯ ಹೈ. ವಿವರ್ತ ಪದ ಕರ್ತೇನ್ರಿ ಮಿಥ್ಯ ಅಂತ ಕರೀತಾರೆ. ಅಂದ್ರೆ ಮಿಥ್ಯತ್ವ ದೋಷ ಬರ್ತದ. ಯಾರಲ್ಲಿ? ಆ ಬ್ರಹ್ಮ ಈ ಜಗತ್ತಿಗೆ ವಿವರ್ತ ಉಪಾದಾನ ಕಾರಣ ಏನಂದ್ರಿ? ಮಿಥ್ಯತ್ವ ದೋಷ ಬರ್ತಾ ಇದೆ. ಪರಿಣಾಮ ಉಪಾದಾನ ಕಾರಣ ಏನಂತ ಹೇಳಿದ್ರಿ? ಅನಿತ್ಯತಾ ದೋಷ ಬರ್ತಾ ಇದೆ. ಬ್ರಹ್ಮವು ಜೀವನಾಗಲಿಲ್ಲ ಎಂದು ಹೇಳಿದ್ರೆ ಬ್ರಹ್ಮ ಜೀವ ಅಲ್ರಿ ಅಂದ್ರೆ ಯಾರಲ್ಲ? ಬ್ರಹ್ಮ ಜೀವ ಆಗಿಲ್ಲ ಅಂದ್ರೆ ಭೋಕ್ತೃವೇ ಇಲ್ಲದಾಗಬೇಕಾಗುವುದು. ಮಾಡಿದ ಕರ್ಮದ ಫಲವನ್ನು ಉಣ್ಬೇಕಾದ್ರ ಕರ್ತ ಆದವ ಭೋಕ್ತ ಹಾಕನೋ, ಕರ್ತ ಆಗ್ಲಾರ್ದವನು? ಕರ್ತ ಆದವ ಭೋಕ್ತ ಆಗ್ತಾನ. ಮತ್ತ ಆ ಬ್ರಹ್ಮ ಜೀವ ಆಗ್ಲಿಲ್ಲ ಅಂದ್ರ ಭೋಕ್ತೃತ್ವ ಹೇಳ್ಬಾರ್ದು. ಜೀವ ರೂಪದಿಂದ ಪ್ರವೇಶವಾದ ಮೇಲೆ ಮಾಡಿದ ಪುಣ್ಯ ಪಾಪ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ಏನ್ ಮಾಡ್ಲೇಬೇಕು? ಸುಖ ದುಃಖಗಳನ್ನ ಅನುಭವಿಸಲೇಬೇಕು. ಅಂದ್ರೆ ಭೋಕ್ತೃತ್ವ ಸಿದ್ಧ ಆಕತೆ. ಆಮೇಲೆ ಭೋಕ್ತೃತ್ವ ಸಿದ್ಧ ಆದ್ಮೇಲೆ ಜೊತೆಗೆ ಕರ್ತೃತ್ವವು ನಡೆದಿರ್ತಾ ಇದೆ. ಪುಣ್ಯ ಪಾಪಗಳನ್ನ ಮಾಡ್ತಾನ. ಮತ್ತ ಹುಟ್ಟುವಾಗ ದುಃಖ ಆದದ್ದು ಅನುಭವಕ್ಕೆ ಬರ್ಲಿರು ಕೂಡ ಶಾಸ್ತ್ರ ಗುರುಗಳು ಹೇಳ್ತಾ ಇದಾವ. ಏನಂತ ಹೇಳ್ತಾವು? ಹುಟ್ಟುವಾಗ ಎಷ್ಟು ದುಃಖ ಆಗ್ಯಾವಪ್ಪ ನಿನಗಂತ ಕೇಳಿದ್ರೆ, ಈಗ ಅದಕ್ಕೆ ದೃಷ್ಟಾಂತ ಕೇಳಿದೇವೆ. ಆತ್ಮ ಪುರಾಣದೊಳಗೆ ಹೇಳ್ತಾ ಇದಾರೆ. ಅದು ಎರಡು ದೃಷ್ಟಾಂತ ಕೊಟ್ಟಿದ್ದಾರೆ. ಅಂದ್ರೆ ಜನ್ಮದಲ್ಲಿ ಎಷ್ಟು ದುಃಖ, ಮರಣ ಕಾಲದಲ್ಲಿಯೂ ಎಷ್ಟು ದುಃಖ ಅಂತೇಳಿ. ಜನ್ಮ ಕಾಲದಲ್ಲಿ ಎಷ್ಟು ದುಃಖ ಆಗ್ತದಪ್ಪ ಅಂತ ಕೇಳಿದ್ರೆ 100,000 ಚೇಳುಗಳು. ಎಷ್ಟ್ರಿ? 1000 ಕೋಟಿ ಅಂತ ಬರೆದಿದ್ದಾರೆ. ಅಷ್ಟೆಲ್ಲ ಚೇಳುಗಳು ಒಂದೇ ಸಮಯಕ್ಕೆ ಒಂದೇ ಜಾಗಕ್ಕೆ ಕಡಿದ್ರೆ ಎಷ್ಟು ಸಮಾಧಾನವಾಗುತ್ತದೆಯೋ? ಯಾಕ್ರಿ? ಒಂದು ಚೇಳು ಕಡಿದ್ರೆ ಏನಪ್ಪಾ ಅಂದ್ರೆ ಉಳಿಯುವ ಪ್ರಸಂಗ ಇರುವುದಿಲ್ಲ. ಒಂದು ಚೇಳು ಕಡಿದ್ರೆ ಆಗದ್ರಿ ಉಳಿಯುವ ಪ್ರಸಂಗ ಇರುವುದಿಲ್ಲ. ಅಕಸ್ಮಾತ್ ಏನಪ್ಪಾ ಅಂತ ಕೇಳಿ ಸನ್ನಿಪಾತದ ಕೂಡ್ತೀವಿ ಅಂದ್ರೆ ಮರಣವೇ ಹೊಂತಾನ ಹೊರತಾಗ ಉಳಿಯುವುದಿಲ್ಲ. ಏನು ಕಡಿದ್ರ? ಚೇಳು ಕಡಿದ್ರ. ಇನ್ನ ಚೇಳು ಕಡ್ದಾಗ ಕೆಲವ್ರಿಗೆ ಏರ್ತದ, ಕೆಲವ್ರಿಗೆ ಏರುವುದಿಲ್ಲ. ಅದಕ್ಕೊಂದು ನೇಮದ ಇರ್ಲಿ. ಅಂತೂ ಕಡಿದ್ರ ದುಃಖ ಆಗ್ತದೋ ಇಲ್ಲೋ? ಒಂದು ಚೇಳು ಕಡಿದ್ರ ಎಷ್ಟೋ ಏನಪ್ಪಾ ಅಂದ್ರೆ ಬಳಲಾಡ್ತೇವೆ. ಅಂತ ಹೊತ್ತಿನೊಳಗೆ 1 ಕೋಟಿ ಚೇಳುಗಳು. ಎಷ್ಟು ರೀ? 1 ಕೋಟಿ ಚೇಳು
ಅವು ಅಲ್ಲೇ ಆ ಜಾಗಕ್ಕೊಂದು ಆ ಜಾಗಕ್ಕೊಂದು ಅಲ್ಲೊಂದು ಇಲ್ಲೊಂದು ಅಟ್ಟ ಕಟ್ಕೊಂತ ಹೋದ್ರೆ ಏನಾಗಬೇಕಾಗಿತ್ತು ಅಂದ್ರೆ ದಡ್ಡ ಬೀಳ್ತಿತ್ತು ಶರೀರಕ್ಕೂ. ಎಷ್ಟು ಕಡಿದ್ರು ದಾದ ಅನ್ನಿಸ್ತಿದ್ದಿಲ್ಲ. ಹೆಂಗ ರಾಜರ ಕಾಲದೊಳಗೆ ಮೊದಲು ವಿಷಕನ್ಯರು ಅಂತ ಬೆಳೆಸ್ತಾ ಇದ್ರು. ಪರರಾಜರನ್ನ ಕೊಲ್ಲಬೇಕಾದ್ರೆ ಅವ್ರನ್ನ ಏನಪ್ಪ ಅಂದ್ರೆ ಸಂಹಾರ ಮಾಡಬೇಕಾದ್ರೆ ತಮ್ಮ ಆಸ್ಥಾನದೊಳಗೆ ಒಬ್ಬ ಸುಂದರವಾದ ಸ್ತ್ರೀಗಳನ್ನ ವಿಷದಿಂದ ಬದುಕಿಸ್ತಾ ಇದ್ರು. ವಿಷ ಕುಡಿದ್ರೆ ಸಾಯ್ತದ ಮನುಷ್ಯ ಉಳಿತದ್ರಿ? ಸಾಯ್ತದ. ಆದ್ರೆ ವಿಷ ಕುಡಿದ್ರು ಸತ್ತಿರಬಾರ್ದು, ಆ ಶರೀರವೇ ವಿಷಮಯವಾಗಬೇಕು, ಹಂಗೆ ವಿಷ ಕುಡಿಸ್ತಾ ಇದ್ರು. ಏನಂದ್ರೇನು, ದಿನನಿತ್ಯ ಯಾವಾಗ ಅನ್ನವನ್ನ ಸ್ವೀಕಾರ ಮಾಡ್ಲಿಕ್ಕೆ ತಯಾರವಾತೋ ಆ ಕೂಸು, ಅವಾಗಿನಿಂದ ಸ್ವಲ್ಪ ವಿಷವನ್ನು ಹಾಕಿ ಉಣಿಸಿ ರೂಢ ಆಗಿರುವುದರಿಂದ ಕೊನೆಗೆ ಆ ವಿಷಭರಿತ ಅನ್ನ ಉಂಡು ಉಂಡು ಉಂಡ ಶರೀರವೇ ಏನಾಗಿತ್ತು, ವಿಷಮಯವಾಗಿತ್ತು. ಶರೀರದ ಭೋಗದ ಆಸೆಗಾಗಿ ಮೋಸ ಹೋದ್ರು ಅಂದ್ರೆ ಅವ್ರ ಪ್ರಾಣವೇ ಏನಾಕಿತ್ತು ಅಂದ್ರೆ ಹೋಗ್ತಾ ಇತ್ತು. ಹಾಗೆ ಅಟ ಕಡ್ದಾಗ ಹೆಣ್ಮಗಳಿಗೆ ಏನಾರ ಉಂಡಂಗೆ ಅನ್ನಿಸ್ತದನ್ರದು. ಹಂಗೆ ಈ ಕೋಟಿ ಚೇಳುಗಳು ಕೂಡ ಅಲ್ಲೋಟ್ ಇಲ್ಲೋಟ್ ಅವು ಅವಾಗೊಮ್ಮೆ ಈಗೊಮ್ಮೆ ಕಡ್ಕೊಂತಿದ್ವು ಅಂದ್ರೆ ಏನಾರು ದಡ್ಡ ಬೀಳ್ಬೋದಾಗಿತ್ತು. ಆದ್ರೆ ಏನು ಹೇಳ್ತಾರವರು, ಒಂದೇ ಸಮಯಕ್ಕೆ ಒಂದೇ ಜಾಗಕ್ಕೆ ಕಡಿದ್ರೆ ಎಷ್ಟು ತಾಪವಾಗುತ್ತದೆಯೋ ಅಷ್ಟು ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ ಜೀವನಿಗೆ ಏನಕತಿ ತಾಪ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂದಮೇಲೆ ಈ ಸುಖ ದುಃಖಗಳ ರೂಪ ಭೋಗವನ್ನು ಉಣ್ಬೇಕಾಗ ಹುಟ್ಟಿ ಬರ್ಬೇಕಾದಾಗ ಇವನಿಗೆ ತಾಪ ಎಷ್ಟದ ಅಂತ ಕೇಳಿ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಭೋಕ್ತೃವೇ ಇಲ್ಲದಾಗಬೇಕಾಗುವುದು. ಒಂದು ವೇಳೆ ಆತ ಬ್ರಹ್ಮನೇ ಜೀವರೂಪ ಅದನ ಅಂತ ಕೇಳಿದರೆ, ಜೀವನ ಇಲ್ಲ, ಬ್ರಹ್ಮ ಜೀವ ಆಗಿಲ್ಲ ಅಂತ ಹೇಳಿದ್ರೆ ಭೋಕ್ತೃವೇ ಇಲ್ಲದಾಗಬೇಕಾಗುವುದು. ಮಾಡಿದ ಕರ್ಮದ ಫಲವನ್ನು ಉಣ್ಬೇಕಾದ್ರೆ ಭೋಕ್ತೃ ಬೇಕೋ ಬೇಡೋ? ಆ ಭೋಕ್ತೃ ಮಾಡ್ಲಾರ್ದ ಉಣ್ಣಾಕ್ ಬರ್ತದನು? ಮಾಡಿದಾಗ ಊಟ ಮಾಡಕ್ ಬರ್ತಾ ಇದೆ. ಮಾಡಬೇಕಾದ್ರೆ ಹಿಂದಿನ ಜನ್ಮಾದಿಗಳಲ್ಲಿ ಮಾಡಿದ್ದೋ ಏನು ಈಗ ಮಾಡಿದ್ದೋ? ಹಿಂದಿನ ಜನ್ಮಾದಿಗಳಲ್ಲಿ ಮಾಡಿದಾಗ ಪರಿಪಕ್ವವಾದ ಕರ್ಮ ಫಲ ಕೊಡಕ್ಕೆ ಬಂದಾಗ ಜೀವಾಗಿ ಬರ್ತಾನೋ ಏನು ಮೊದಲೇ ಇರ್ತಾನೋ? ಫಲ ಕೊಡಕ ಸಮ್ಮುಖವಾದಾಗ ಜೀವನಾಗಿ ಬರ್ತಾನ. ಈಗ ಜೀವನಾಗಿ ಬಂದಾಗ ಆತ ಏನಲ್ಲಪ್ಪ ಅಂತ ಕೇಳಿದ್ರೆ ಬ್ರಹ್ಮನು ಜೀವರೂಪನ ಆಗಿಲ್ಲ ಅಂದ್ರೆ ಜೀವನ ಅಭಾವ ಆಯ್ತು. ಏನಾಯ್ತು? ಜೀವನ ಅಭಾವ ಆಯ್ತು. ಜೀವನ ಅಭಾವ ಆಯ್ತು ಅಂದಮೇಲೆ ಮಾಡಿದ ಕರ್ಮದ ಫಲ ಉಣ್ಲಾರ್ದನೆ ಏನಾಗಬೇಕಾಗ್ತದ? ಇರ್ಬೇಕಾಗ್ತದೆ. ಅಂದ್ರೆ ಭೋಕ್ತೃವೇ ಇಲ್ಲದಾಗ ಬೇಕಾಗೋದು. ಬ್ರಹ್ಮವೇ ಜೀವನೆಂದು ಹೇಳಿದರೆ ಬ್ರಹ್ಮ ಏನಲ್ಲ, ಜೀವಲ್ಲ ಅಂದ್ರೆ ಭೋಕ್ತೃವಿನ ಅಭಾವ ಆಗ್ತದೆ. ಇಲ್ಲ ಬ್ರಹ್ಮ ಜೀವರೂಪ ಅಂತ ಹೇಳಿದ್ರಿ ಅಂದ್ರೆ ಅಕರ್ತ ಅಭೋಕ್ತ ಎಂಬ ಶ್ರುತಿಗೆ ವಿರೋಧವಾಗುತ್ತದೆ. ಈಗ ಬ್ರಹ್ಮನೇ ಜೀವನಾಗೇನಂದ್ರೆ ಭೋಕ್ತೃ ಆದ. ಬ್ರಹ್ಮ ಅಕರ್ತನೋ ಕರ್ತಾನೋ? ಅಕರ್ತ. ಅಕರ್ತ ಅಂದಮೇಲೆ ಅಭೋಕ್ತ ಅಂತ ಮೇಲೆ ಶ್ರುತಿಗೆ ಏನಕತಿ ವಿರೋಧ ಬರ್ತಾ ಇದೆ. ಬ್ರಹ್ಮನು ಜೀವರೂಪ ಆಗಿಲ್ಲ ಅಂದ್ರೆ ಭೋಕ್ತೃವಿನ ಅಭಾವ ಆಯ್ತು. ಇಲ್ಲ ಬ್ರಹ್ಮ ಜೀವರೂಪ ಆಗ್ಯಾನಂದ್ರೆ ಶ್ರುತಿಗೆ ವಿರೋಧ ಬರ್ತಾ ಇದೆ. ಬ್ರಹ್ಮಕ್ಕಿಂತಲೂ ಬೇರೊಬ್ಬನು ಯಾವನೋ ಜೀವನಾಗಿರುವನೆಂದು ಹೇಳಿದ್ರೆ, ಇಲ್ಲ ಬ್ರಹ್ಮ ಜೀವರೂಪದಿಂದ ಆಗಿಲ್ಲ, ಅವ ಏನಪ್ಪಾ ಅಂತಂದ್ರೆ ಬೇರೊಂದು ರೀತಿಯಿಂದ ಜೀವ ತಯಾರಾಗ್ಯಾನ ಅಂತ ಹೇಳಿದ್ರೆ ಅಂದ್ರೆ ಅವನು ಯಾರು? ಸಜಾತಿಯನೋ ವಿಜಾತಿಯನೋ ಮತ್ತು ಬೇರೊಬ್ಬನನ್ನು ಹೇಳಿದರೆ. ಈಗ ನೀವು ಮತ್ತೊಬ್ಬನ ಹೇಳ್ಬೇಕಾಯ್ತು, ಬ್ರಹ್ಮ ಜೀವ ಅಲ್ಲ ಅಂದ್ರೆ ಜೀವ ಅಲ್ಲ ಅಂದ್ರೆ ಏನಾಕತಿ? ಭೋಕ್ತೃತ್ವದ ಅಭಾವ ಆಕತಿ. ಕಲ್ಪನಾಗ ಬರ್ತದಲ್ರಿ. ಬ್ರಹ್ಮನು ಜೀವರೂಪ ಬ್ರಹ್ಮ ಅಂತಿರೋ ಏನಲ್ಲೋ ಅಂದ್ರ ಇಲ್ಲ, ಜೀವರೂಪ ಅಂತೇವಿ ಅಂದ್ರೆ ಶ್ರುತಿ ವಿರೋಧ ಬರ್ತದೆ. ಜೀವ ಅಲ್ಲ ಅಂದ್ರೆ ಭೋಕ್ತೃವಿನ ಅಭಾವ ಆಗ್ತಾ ಇದೆ. ಕರ್ತೃತ್ವದ ಫಲ ಉಣ್ಣವ್ರು ಯಾರು? ಉಣ್ಲಾರ್ದವ್ರು ಇದ್ದಂಗೆ ಆಯ್ತು. ಇನ್ನು ಒಂದು ವೇಳೆ ಅವನಿಗೇನಪ್ಪ ಅಂದ್ರೆ ಬ್ರಹ್ಮಕ್ಕಿಂತ ಬೇರೆ ಅದಾನ್ರಿ ಅವ ಅಂದ್ರಿ, ಯಾರು? ಜೀವ ಬ್ರಹ್ಮನಕ್ಕಿಂತಲೂ ಬೇರೆ ಅದಾನು ಅಂದ್ರೆ ಯಾವನೋ ಜೀವನನಾಗಿರುವೆಂದು ಹೇಳಿದರೆ ಅವನು ಯಾರು? ಇಲ್ರಿ, ಬ್ರಹ್ಮನಕ್ಕಿಂತ ಭಿನ್ನವಾಗಿ ಯಾವನೋ ಆಗ್ಯಾನ್ರಿ, ಯಾರಿಗ್ ಗೊತ್ತು ಅಂತ ಹಿಂಗ ಅನ್ಬೋದು ನೀವು ಅಂದ್ರೆ ಅವ ಸಜಾತಿಯವನು. ಯಾರಿಗೆ? ಬ್ರಹ್ಮನಿಗೆ ಸಜಾತಿ ಉಳ್ಳವನು ಅಥವಾ ಬ್ರಹ್ಮನಿಗೆ ವಿಜಾತಿ ಉಳ್ಳವನವ? ಒಂದು ವೇಳೆ ಅದರೊಳಗ ನಿಮ್ಮ ಅದ್ವೈತ ಸಿದ್ಧಾಂತಕ್ಕೆ ಹಾನಿ ಬರುತ್ತದೆ. ಏನಂತ ಹೇಳಿದ್ರೆ ಬೇರೊಬ್ಬನನ್ನು ಹೇಳಿದರೆ, ಆ ಸಜಾತಿಯವದನಂತ ತಿಳ್ಕೊಂಡು ಬೇರೊಬ್ಬ ಅಂತ ಹೇಳಿದ್ರು ನಿಮಗೆ ಶ್ರುತಿಗೆ ಏನಕತೆ ಸಿದ್ಧಾಂತಕ್ಕೆ ಹಾನಿ ಬರ್ತಾ ಇದೆ. ಯಾಕೆ? ಸಿದ್ಧಾಂತ ಏನದ? ಏಕಮೇವಾದ್ವಿತೀಯಂ ಬ್ರಹ್ಮ. ಬ್ರಹ್ಮ ಹೆಂಗದಾನ? ಒಬ್ಬನೇ ಅದಾನ. ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದ ಒಂದು ಬ್ರಹ್ಮ ಇದ್ದಾಗ
ಬೇರೊಬ್ಬನು ಏನಾದ ಅಂದ್ರೆ ಜೀವ ಆದ ಅಂದ್ರೆ ಯಾವ ಸಜಾತಿ ಏನೋ ವಿಜಾತಿ ಅಂತ ಕೇಳಿದಾಗ ಸಜಾತಿ ಅಂದ್ರೆ ಬ್ರಹ್ಮ ಒಬ್ಬ ಸತ್ಯ, ಆಮೇಲೆ ಬೇರೊಬ್ಬ ಇದ್ದ ಅವನು ಸತ್ಯ. ಅದ್ವೈತ ಶ್ರುತಿ ಅದು ನಿಮ್ಮ ಸಿದ್ಧಾಂತ ಏನು ದ್ವೈತದೋ ಅದ್ವೈತದ, ಮತ್ತು ಅದಕ್ಕೆ ಏನಾಕತಿ ವಿರೋಧ ಬರ್ತಾ ಇದೆ ಎಂಬ ಈ ವಿಕಲ್ಪಗಳೆಲ್ಲ ನಿರಾಕರಣ ಮಾಡಲ್ಪಟ್ಟವು ಎಂಬ ತಾತ್ಪರ್ಯವು. ಏನ್ ಇವೆಲ್ಲ ವಿಕಲ್ಪಗಳು ಏನದವ, ಈ ಎಲ್ಲ ವಿಕಲ್ಪಗಳು ಏನು ಅಂದ್ರೆ ನಿರಾಕಾರ. ಏನ್ ಜೀವಿಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಬ್ರಹ್ಮ ಅಲ್ಲ ಈಶ್ವರನೇ ಜೀವರೂಪದಿಂದ ಪ್ರವೇಶ ಆಗ್ಯಾನಂತ ಹೇಳುವುದರಿಂದ ಈ ಎಲ್ಲ ವಿಕಲ್ಪಗಳು ಬರುವುದಿಲ್ಲ. ಬ್ರಹ್ಮನ ಕಾರ್ಯ ಅಂತ ಹೇಳಿದ್ರಿ ಅಂದ್ರೆ ಬ್ರಹ್ಮನೇ ಜೀವನಾಗಿ ಬಂದಾನಂದ್ರೆ ಇವೆಲ್ಲ ವಿಕಲ್ಪಗಳು ಬರ್ತಾ ಇದಾವೆ. ಅದಕ್ಕೆ ಎಲ್ಲ ವಿಕಲ್ಪಗಳು ಏನಾದಂಗಾಯ್ತು, ಬ್ರಹ್ಮನು ಮಾಯಾ ಉಪಾಧಿಯಿಂದ ಕೂಡಿಕೊಂಡು ಈಶ್ವರನಾಗಿ ಅವುಗಳ ಕರ್ಮಕ್ಕನುಸಾರವಾಗಿ ಅಂದ್ರೆ ಜೀವಿಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಅವುಗಳಿಗೆ ಭೋಗ ಕೊಡೋ ಸಲುವಾಗಿ ಏನಾದ ಅಂತ ಕೇಳಿದ್ರೆ ಸೃಷ್ಟಿ ತಯಾರು ಮಾಡಿ ಸೃಷ್ಟಿಯೊಳಗ ತಾನೇ ಪ್ರವೇಶವಾದ ಅಂತ ಹೇಳ್ಬೇಕಾಗ್ತದ ಹೊರತಾಗಿ ಬ್ರಹ್ಮನ ಕಾರ್ಯ ಅಂತ ಹೇಳಕ ಬರುವುದಿಲ್ಲ. ಪೂರ್ವ ಶ್ಲೋಕದಲ್ಲಿ ಜನನ ಮರಣಗಳು ಹೇಗೆ ಪ್ರಾಪ್ತವಾದವು ಎಂದು ಮಾಡಿದ ಪ್ರಶ್ನೆಗೆ ಈ ಪದದಲ್ಲಿ ಕರ್ಮ ಮೂಲಕವಾಗಿ ಜನನ ಮರಣ ಸುಖದುಃಖಾದಿಗಳು ಪ್ರಾಪ್ತಗಳಾಗುತ್ತವೆಂದು ಪ್ರತಿಪಾದನೆ ಮಾಡುತ್ತಾರೆ. ಅವನಿಗೆ ಜನ್ಮ ಮರಣಗಳು ಹೆಂಗ ಪ್ರಾಪ್ತ ಆದವು ಅಂತ ಕೇಳ್ತಾರೆ. ಜನನ ಮರಣ ರಹಿತನೋ ಪರಮಾತ್ಮ ಸಹಿತನೋ? ರಹಿತ. ಜೀವ ರೂಪದಿಂದ ಬಂದ ಮೇಲೆ ಜನನ ಮರಣ ಅದಾವ ಇಲ್ಲೋ? ಅದಾವ. ಮತ್ತು ಅದು ಹೆಂಗೆ ಸಾಧ್ಯ ಅಂತ ಕೇಳಿದರೆ ಅವು ಹೆಂಗೆ ಆಕಾವು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಭೂತಂಗಡಿಗಾಗುವ ಸಂಸರ್ಗ ಈ ಥರ ನವೋದಯ ಮೊದಲ ಸರ್ಗ ನಳಿನ ಭವನ ಕಲ್ಪನೆಯಿಂದವುದು ಬಳಿಕಿನ ಸೃಷ್ಟಿಯು ಕರ್ಮದ ಫಲಬಹುದು. ಕರ್ಮ ವ್ಯವಹಾರವೇ ಮುನ್ನವನು ಕರ್ಮವ ಮಾಡಿದ ನದರಿಂದವನು ಜನನಾಂತರವನು ಬಿಡದೈದುವನು ಜನಿಸಿದ ಕರ್ಮ ಫಲವನು ನುತಿಹನು. ಅಂಥ ಕರ್ಮವೇ ಕಾರಣಮಾಗಿ ಮುಂತೆಯ ಸೃಷ್ಟಿಯ ಕಾರ್ಯಮದಾಗಿ ಆ ಕಾರ್ಯವು ಕಾರಣವಶವಾಗಿ ಲೋಕಂ ಕೆಡುವುದು ದುಃಖಿತಮಾಗಿ. ಕಾರಣ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಟೀಕಾನ ಓದ್ತೆ ನೋಡ್ರಿ. ಈಗ ಪಂಚಭೂತಗಳ ತತ್ವಗಳು ಒಂದಕ್ಕೊಂದು ಕೂಡಿ ಸ್ಥೂಲ ಶರೀರವಾಗುವ ಸೃಷ್ಟಿಯು ರಜಪ್ರಧಾನ ಮಾಯೋಪಹಿತನಾದ ಬ್ರಹ್ಮನ ಸಂಕಲ್ಪನೆಯಿಂದಲೇ ಆಗುತ್ತದೆ. ಯಾವ್ದಾಗ್ತಾ ಇದೆಪ್ಪ ಅಂತ ಕೇಳಿ ಹೇಳ್ತಾರೆ. ಪಂಚಭೂತಗಳ ತತ್ವಗಳು, ಪಂಚಭೂತ 5 ಭೂತಗಳದಾವ. 5 ಭೂತಗಳ ತತ್ವಗಳು ಎಷ್ಟು ಅದಾವ್ರಿ? 25 ಅದಾವ. ಈ 25 ತತ್ವಗಳು ಒಂದಕ್ಕೊಂದು ಕೂಡಿ, ಇವೆಲ್ಲ ಒಂದಕ್ಕೊಂದು ಕೂಡಿ 25 ಆಗ್ಯಾವ. ಏನು ಕೂಡ್ಲಾರ್ದನು? ಆ 5 ಭೂತಗಳಲ್ಲಿ ಅರ್ಧ ಅರ್ಧ ಭಾಗ ಮಾಡಬೇಕು. ಮೊದಲಿನ ಅರ್ಧ ಭಾಗವನ್ನು ಹಾಗೆ ಇಡಬೇಕು. ಮತ್ತು ಅರ್ಧ ಭಾಗಗಳಲ್ಲಿ 4 ಭಾಗ ಮಾಡಬೇಕು. ಆ 4 ಭಾಗ ಮಾಡಿದ ಮೇಲೆ ತಮ್ಮ ಅರ್ಧಾಂಶವನ್ನು ಬಿಟ್ಟು ಅನ್ಯ ಭೂತಗಳಲ್ಲಿ ಕೂಡುವುದು. ಹೀಗೆ ಪರಸ್ಪರ ಎಲ್ಲ ಭೂತಗಳು ಮಿಲೀಕರಣವಾದಾಗ ಏನಾಯ್ತು ಅಂದ್ರೆ ಸ್ಥೂಲ ಶರೀರವಾಗುವುದು. ಸ್ಥೂಲ ಶರೀರ ಯಾವಾಗ ತಯಾರಾಯ್ತಾರೆ? ಎಲ್ಲವೂ ಮಿಲೀಕರಣ ಆದ ಮೇಲೆ. ಏನು ಸೃಷ್ಟಿಯು ರಜಪ್ರಧಾನ ಮಾಯೋಪೇತನಾದ ಬ್ರಹ್ಮನ ಸಂಕಲ್ಪನೆಯಿಂದಲೇ ಆಗುತ್ತದೆ. ಈ ಶರೀರವಾಗುವ ಸೃಷ್ಟಿ ಏನದ ಅಂದ್ರೆ ಈ ಜಗತ್ತೇನದ, ಇದು ಯಾರಿಂದ ಆಯಿತು ಅಂದ್ರೆ ಬ್ರಹ್ಮನಿಂದನೇ ಉತ್ಪತ್ತಿ ಆಯಿತು. ಆದರೆ ಎಂಥ ಬ್ರಹ್ಮ ಅಂತ ಕೇಳಿದ್ರೆ ನಿರ್ಗುಣ ಬ್ರಹ್ಮ ಅಲ್ಲ, ಶಬಲ ಬ್ರಹ್ಮ ಅಂತಾರ, ಇಲ್ಲ ಸಗುಣ ಬ್ರಹ್ಮ ಅಂತ ಕರೀತಾರ. ಏನು ರಜಪ್ರಧಾನ ಮಾಯೋಪೇತನಾದ, ಇಲ್ಲಿ ಯಾವ ಗುಣ ಪ್ರಧಾನದ? ಉತ್ಪತ್ತಿ ಮಾಡ್ಬೇಕಾದ್ರೆ ರಜಗುಣ ಕ್ರಿಯಾ, ಉತ್ಪತ್ತಿ ಪದಕರ್ತನೂ ಕ್ರಿಯಾ ಅದ. ಕ್ರಿಯಾ ಇರ್ಬೇಕಾದ್ರೆ ರಜಗುಣ ಪ್ರಧಾನ ಇರ್ತಾ ಇದೆ. ಅದಕ್ಕಾಗಿ ರಜಪ್ರಧಾನ ಮಾಯಾ ಉಪೇತನಾದ, ರಜೋಗುಣದಿಂದ ಯುಕ್ತ ವಿಶೇಷವಾದ ರಜೋಗುಣದಿಂದ ಯುಕ್ತವಾದ ಯಾವ ಮಾಯ, ಆ ಮಾಯಾ ಉಪಾಧಿ ಉಳ್ಳವನು ಯಾವನೋ ಅವನಿಗೆ ಉಪಹಿತ ಅಂತಾರ. ಉಪಾಧಿ ವಾಲೇಕು ಉಪಹಿತ ಕೈ, ಮಾಯಾ ಉಪಾಧಿ ಉಳ್ಳವನಿಗೆ ಉಪಹಿತ ಅಂತಾರ. ಎಂಥ ಮಾಯ ಅಂದ್ರೆ ರಜಪ್ರಧಾನ ಉಳ್ಳ ಮಾಯ. ಕಾರ್ಯ ಎಲ್ಲಿ ರಜೋಗುಣದಿಂದ ನಡೀತಾ ಇದೆ. ಈ ಸೃಷ್ಟಿ ಉತ್ಪತ್ತಿ ಆಗ್ಬೇಕಾದ್ರೆ ರಜೋಗುಣ ಪ್ರಧಾನ ಅದ. ಈ ರಜೋಗುಣ ಪ್ರಧಾನ ಯುಕ್ತವಾದದ್ದು ಯಾವುದು? ಮಾಯ. ಆ ಮಾಯಾ ಉಪಾಧಿಯಿಂದ ಕೂಡಿಕೊಂಡದ್ದು ಯಾವುದೀಗ? ಉಪಹಿತ. ಆ ಉಪಹಿತ ಯಾರು ಅಂದ್ರೆ ಬ್ರಹ್ಮ. ಉಪಹಿತ ಚೇತನ ಅಂದ್ರೆ ಯಾರು? ಮಾಯಾ ಉಪಹಿತ ಚೇತನ ಅಂತಾರ, ಅದಕ್ಕೆ ಬ್ರಹ್ಮ ಅಂತಾರ, ಇಲ್ಲ ಈಶ್ವರ ಅಂತ ಕರೀತಾರೆ. ಮಾಯಾ ಉಪಹಿತನಾದ ಬ್ರಹ್ಮನ ಸಂಕಲ್ಪನೆಯಿಂದಲೇ ಆಗುತ್ತದೆ. ಅವೇನಪ್ಪ ಅಂದ್ರೆ ಹಿಂಗ ಆಗ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಈ ಸೃಷ್ಟಿ ಎಲ್ಲ ತಯಾರಾಗ್ತಾ ಇದೆ. ಅನಂತರದಲ್ಲಿ ಆಗುವ ದೇಹಗಳೆಲ್ಲ ಕರ್ಮರಚಿತಗಳಾಗಿರುತ್ತವೆ.
ಏನ್ರಿ ಆಮೇಲೆ ಎಲ್ಲ ಏನು ಉತ್ಪತ್ತಿ ಆಕವು ಇವು ಕರ್ಮರಚಿತದಿಂದ ಏನು ಕರ್ಮ ಬಿಟ್ಟು ಅವರವರ ಕರ್ಮಕ್ಕನುಸಾರವಾಗಿ ಸರ್ವಜೀವಿಗಳ ಉತ್ಪತ್ತಿ. ಏನ್ ಬ್ರಹ್ಮ ತಂದೆ ಒಬ್ಬನದ ಹುಡ್ಸಾವ ಒಬ್ಬನದ ಅಂತ ತಿಳ್ಕೊಂಡು ಎಲ್ಲರೂ ಒಂದೇ ತರಾನು ಇಲ್ಲ. ಅವರ ಸಂಕಲ್ಪ ಮಾಡ್ಯಾನಂದ್ರು ಕೂಡ ಅವರವರ ಕರ್ಮಾನುಸಾರವಾಗಿ ಇರ್ತದೋ ಏನು ಒಂದೇ ರೀತಿ ಇರ್ತದೋ ಅವರವರ ಕರ್ಮಾನುಸಾರವಾಗಿ ಏನು ಮಾಡ್ತಾನ ಅಂದ್ರೆ ಉತ್ಪತ್ತಿ ಮಾಡ್ತಾ ಇದ್ದಾನ. ಅಂದ್ರೆ ರಚಿತ ತಯಾರಾಗಿದಾವ. ಅಂದರೆ ಆಯಾಯ ಕರ್ಮಗಳಿಗನುಸಾರವಾಗಿ ದೇವ ನರ ತಿರ್ಯಗ್ಗಾದಿ ಶರೀರಗಳನ್ನು ತಪ್ಪದೆ ಹೊಂದುವರೆಂಬ ಭಾವ. ಏನು ಅನೇಕ ಶರೀರಗಳ ಕರ್ಮಕ್ಕನುಸಾರ ರಚಿತವೆ ಅಂದ್ರೆ ಏನರ್ಥ? 3 ಭಾಗ ಅದರೊಳಗೆ. 3 ಭಾಗ ಯಾವುವು ಅಂತ ಕೇಳಿದ್ದಾದ್ರೆ ದೇವ ಜೀವರಾಶಿ 1, ಆಮೇಲೆ ನರಜೀವರಾಶಿ 1, ತಿರ್ಯಗ್ಗಾದಿ ಶರೀರಗಳ ರೂಪ ಜೀವರಾಶಿ 1. ಏನ್ರಿ ಎಷ್ಟು ಸಲ ಕೇಳ್ಕೊಂಬಂದಿದೆ. ಪಾಪ ಅಧಿಕವಾಗಿ ಪುಣ್ಯ ನ್ಯೂನ್ಯವಿತ್ತು ಅಂದ್ರೆ ತಿರ್ಯಗ್ಗಾದಿ ಜೀವರಾಶಿಗಳು ಉತ್ಪತ್ತಿ ಆಕಾವು. ಅಂದ್ರೆ ಪಶು ಪಕ್ಷಿ ಕ್ರಿಮಿ ಕೀಟ ಮೊದಲು ಮಾಡಿಕೊಂಡು ಎಷ್ಟು ಜೀವರಾಶಿಗಳು ಉತ್ಪತ್ತಿ ಹೇಳ್ತೀವಿ ಅವೆಲ್ಲವೂ ಏನದವ್ರಿ? ಪಾಪ ಅಧಿಕ ಪುಣ್ಯ ನ್ಯೂನ್ಯ. ಅದನ್ನ 2 ಕರ್ಮ ರಚಿತನ, ಅದು ಕೂಡ 2 ಕರ್ಮ ಬೇಕಾ, ಒಂದ ಕರ್ಮದಿಂದ ಯಾವ ಉತ್ಪತ್ತಿ ಆಗುದಿಲ್ಲ. ವಿಶೇಷವಾಗಿ ಪಾಪದ ಪುಣ್ಯ ಏನದ ನ್ಯೂನ್ಯದ, ಆದ್ದರಿಂದ ಅವು ಪಶು ಪಕ್ಷಾದಿ ಜನ್ಮ. ಇನ್ನು ದೇವತಾ ವರ್ಗ ಹೆಂಗದ ಅಂತ ಕೇಳಿದ್ರೆ ವಿಶೇಷ ಪುಣ್ಯ ನ್ಯೂನ್ಯ ಪಾಪ. ಇದರಿಂದ ಅವ್ರು ಏನಾಗ್ಯಾರಪ್ಪ ಅಂತಂದ್ರೆ ದೇವತೆಗಳ ಜನ್ಮ ಬಂದದ. ಆದ್ರೆ ದೇವತೆಗಳು ಯಾವಾಗಲೂ ಸುಖದಿಂದ ಇರ್ತಾರಂತ ಹೇಳ್ತಾರಲ್ರಿ ಅಂತ ಕೇಳಿದ್ರೆ ಯಾವಾಗಲೂ ಸುಖದಿಂದ ಇರ್ತಾರಂತ ಹೇಳಿದರೂ ಕೂಡ ಅಲ್ಲಿ ಏನು ತಾತ್ಪರ್ಯ ಅದ ಅಂತ ಕೇಳಿದ್ರೆ ಯಾವುದರ ಒಲವು ಹೆಚ್ಚಿರ್ತೈತೆ ಅದ್ರ ಹೆಸರು ಬರ್ತಿರ್ತದ. ಇನ್ನೊಂದ್ರೆ ಒಲವು ಇಲ್ಲದಿಲ್ಲನು, ಒಂದು ಕಡೆ ಒಲವು ಅದ, ಒಂದು ಕಡೆ ಒಲವು ಇರುವುದಿಲ್ಲ. ಅಂದ್ರೆ ಒಂದು ಕಡೆ ಪ್ರೀತಿ ಅದ, ಒಂದು ಕಡೆ ಪ್ರೀತಿ ಇಲ್ಲ. ಎಲ್ಲಿ ಹೆಚ್ಚು ಪ್ರೀತಿ ಅದರ ಮೇಲೆ ಇರ್ತದ, ಒಲವು ಯಾವ ಕಡೆ ಇರ್ತಾ ಇದೆ ಅದರದ್ದು ಹೆಸರು ಏನಾಕತ್ರಿ ಮುಂದಿಗೆ ಬರ್ತಾ ಇದೆ. ಯಾವ್ದು ಕಡಿಮೆ ಇರ್ತಾ ಇದೆ ಅದು ಹೆಸರು ಬರುವುದಿಲ್ಲ. ಹೇಗಪ್ಪ ಅಂತ ಕೇಳಿದ್ದಾದ್ರೆ ಈಗ ಬ್ರಾಹ್ಮಣರು ಜಾಸ್ತಿ ಇರುವಂಥ ಊರಿಗೆ ಕೆಲವು ಊರ ಹೆಸರುಗಳು ಬಂದಿದಾವೆ. ಇಲ್ಲೇ ಅಗದಿ ಸಮೀಪವಾದಂಥ ರಾಯರ ಹೆಬ್ಬಳ್ಳಿ ಅಂತ ಕರೀತಾರೆ. ಯಾರು ಹೆಬ್ಬಳ್ಳಿ ರೀ? ರಾಯರ್ ಅಂದ್ರೆ ಯಾರ್ರಿ? ಬ್ರಾಹ್ಮಣರು. ಅದು ಬ್ರಾಹ್ಮಣರದ ಅಂದ್ರೆ ಹೆಬ್ಬಳ್ಳಿ ಮತ್ತು ಕರೀತಾರಲ್ಲ ಬ್ರಾಹ್ಮಣರ ಹೆಬ್ಬಳ್ಳಿ ಅಂತ ತಿಳ್ಕೊಂಡು. ಅಂದ್ರೆ 100ಕ್ಕೆ ಏನಪ್ಪಾ ಅಂದ್ರೆ 75-80% ಬ್ರಾಹ್ಮಣರಿದ್ರು ಅವರಾಗ. ಈಗೆಲ್ಲ ಏನಪ್ಪ ಅಂದ್ರೆ ಕರ್ಮಾನುಸಾರವಾಗಿ ಬಿಟ್ಬಿಟ್ಟು ಹೋಗಿ ಏನೋ ಆಗ್ಯದಿರಲಿ. 75-80% ಯಾರಪ್ಪ ಅಂದ್ರೆ ಬ್ರಾಹ್ಮಣರು. ಉಳಿದ ಜಾತಿಯವರು ಎಷ್ಟಪ್ಪ ಅಂದ್ರೆ ಸ್ವಲ್ಪ ಇದ್ರು. ಹೀಗಾಗಿ ಹೆಚ್ಚು ಬ್ರಾಹ್ಮಣರು ಇರುವುದರಿಂದ ಅದಕ್ಕೇನಂತ ಕರೆದ್ರು ರಾಯರ ಹೆಬ್ಬಳ್ಳಿ ಅಂತ ತಿಳ್ಕೊಂಡು. ಹೀಗೆ ಅದ ರಾಯರದಷ್ಟನು ಉಳಿದವ್ರದ್ದು ಅಲ್ಲನು? ಹೌದು, ಕರೆ ಹೆಚ್ಚು ಯಾರದಾರ? ಹಾಗೆ ಯಾವುದು ಇಂದ್ರಾದಿ ದೇವತೆಗಳು ಅವರು ಪಾಪದ ಲೇಷ ಅವ್ರಿಗೆ ಸಂಬಂಧ ಇಲ್ಲನು? ಸಂಬಂಧ ಅದ, ಆದ್ರೆ ಅದು ಕಡಿಮೆ ಅದ. ವಿಶೇಷ ಏನದ ಪುಣ್ಯದ ಬಲ ಇರುವುದರಿಂದ ಹೆಚ್ಚು ಸುಖದ ಅನುಭವನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಯಾವತ್ತೂ ಅವ್ರಿಗೇನಪ್ಪ ಅಂದ್ರೆ ಸುಖ ಪುರುಷರು ಅಂತ ಕರಿತೇವೆ. ಅಂದ್ರೆ ದುಃಖ ಇಲ್ಲನು. ಏನ್ರಿ ಇನ್ನು ನಮ್ದು ಪಾಡ ಅವ್ರದ್ದು ಅದಕ್ಕೂ ಅತಿತ್ತ ಸ್ವಲ್ಪ ಪಾಪ ಐತೆ ಅಂದ್ರೂ. ನಮ್ದು ಹೆಂಗೆ ಪಾಡಪ್ಪ ಅಂತ ಕೇಳಿದ್ರೆ ಬರೀ 5 ವರ್ಷದ ಪೀರಿಯಡು ಕಸ್ಕೊಂಡು ಕಳಿಸಿದ್ರು 1-2 ದಿನ ಮರಿಗೆ 3ನೇ ದಿನಕ್ಕೆ ತಯಾರಿ ತಾಳ್ತೇವೆ. ಅವ್ರದ್ದು ಏನ್ರಿ ಎಂಥ ಪೀರಿಯಡ್ ಅವ್ರದ್ದು? ಸೃಷ್ಟಿ ಉದಯವಾದಾಗಿನಿಂದ ಹಿಡಿದು ಸೃಷ್ಟಿ ಪ್ರಳಯ ಪರ್ಯಂತ ಅಧಿಕಾರ ಅವ್ರದ್ದು. ಯಾರ್ದ್ರಿ? ಇಂದ್ರಂದು. ಅಂಥ ಹೊತ್ತಿನೊಳಗೆ ರಾವಣನ ಮಗನಾದಂಥ ಮೇಘವರ್ಣ ಏನು ಮಾಡಿದರಿ? ಇಂದ್ರನನ್ನು ಜಯಿಸಿ ಅವನನ್ನು ಸೋಲಿಸಿದ್ದಕ್ಕಾಗಿ ಇವನಿಗೇನು ಬಂತು ಅಂತ ಕೇಳಿದ್ರೆ ಇಂದ್ರಜಿತ ಅಂತ ಬಂತು. ಒಮ್ಮೆಲ್ಲ 18 ಸಲ ಪಟ್ಟ ಬಿಟ್ಟು ಇಳಿಸಿ ಓಡಿಸ್ಯಾನಂತ. ಯಾರನ್ರಿ? ಇಂದ್ರ ಪಟ್ಟವನ್ನ ಇಂದ್ರನ್ನ 18 ಸಲ ಯುದ್ಧ ಮಾಡಿ 18 ಸಲ ಬಿಡಿಸಿ ಕಳಿಸಿ ತಾಳ್ಯಾನಂತ. ಅಂದ್ರೆ ಒಮ್ಮೆ ಇಳಿದು ಹೋಗ್ಬೇಕಾರ ಏನೇನೋ ಆಗಿರ್ತಾ ಇದೆ. ಇದನ್ನ 18 ಸಲ ಇಳಿದು ಹೋಗ್ಬೇಕಾರ ಅವನಿಗೆ ಎಷ್ಟು ತಾಪ ಆಗಿರ್ಬೇಕು? ಅದು ಎದರ ಫಲ? ಪಾಪದ ಫಲ. ಇಲ್ಲನ್ನು ಅಂದ್ರೆ ಅದ. ಆದ್ರೆ ಹೆಚ್ಚು ಏನಪ್ಪ ಅಂತ ಕೇಳಿದಾರೆ ಸುಖವನ್ನು ಅನುಭವಿಸುವುದರಿಂದ ಅವ್ರಿಗೇನಂತಾರ ಪುಣ್ಯದ ಶರೀರ ಅಂತಾರ. ಪಾಪ ಇಲ್ಲದೆ ಶರೀರ ಬರಾಕ ಅಂದ್ರೆ ಪುಣ್ಯ ಪಾಪ ಎರಡೂ ಇಲ್ಲದೆ ಶರೀರ ಬರಾಕ ಸಾಧ್ಯ ಇಲ್ಲ. ಅದಕ್ಕಾಗಿ ಅವು ದೇವತಾ ವರ್ಗ. ಇನ್ನು ಮನುಷ್ಯ ವರ್ಗ ಹೆಂಗದಪ್ಪ ಅಂದ್ರೆ ನರ ಅಂದ್ರೆ ಯಾರ್ರಿ? ಮನುಷ್ಯರು. ಈ ಪಾಪ ಪುಣ್ಯ ಎರಡು ಏನಿರ್ಬೇಕು? ಸಮ ಇರಬೇಕು. ಸಮ ಇದ್ರೆ ಮನುಷ್ಯ ಶರೀರ ಬರ್ತಾ ಇದೆ. ಹೀಗೆ ಕರ್ಮಗಳಿಗೆ ಅನುಸಾರವಾಗಿ ಪಾಪ ಕಡಿಮೆ
ಪುಣ್ಯ ಹೆಚ್ಚು, ಪುಣ್ಯ ಕಡಿಮೆ, ಪಾಪ ಹೆಚ್ಚು, ಪಾಪ ಪುಣ್ಯ ಎರಡು ಸಮಾನ. ಹೀಗೆ ಈ ಕರ್ಮಾನುಗಳಿಗನುಸಾರವಾಗಿ ದೇವ ನರ ತೆರೆಗಾದಿ ಸೆರೆಗಳು ತಪ್ಪದೇ ಹೊಂದುವರೆಂಬ ಭಾವ. ಅದಕ್ಕಾಗಿ ಕರ್ಮಕ್ಕನುಸಾರವಾಗಿ ಆ ಬ್ರಹ್ಮನ ಏನಕ್ಕನಂತ ಕೇಳಿದರೆ ಈ ಜೀವಿಗಳ ರೂಪದಲ್ಲಿ ದೇಹವನ್ನು ಧರಿಸ್ತಾನಂತ ಭಾವ ಅಲ್ಲ, ಹೊರತಾಗಿ ಅವರೇ ತಾವು ಮಾಡಿದ ಕರ್ಮಕ್ಕನುಸಾರವಾಗಿ ದೇಹವನ್ನು ಧರಿಸ್ತಾರಂತ ತಿಳ್ಕೊಂಡು ಅಭಿಪ್ರಾಯ ಅಲ್ಲ. ಮತ್ತು ಆ ಕರ್ಮಗಳ ಫಲಗಳಾದ ಸುಖ ದುಃಖಗಳನ್ನು, ಸ್ವರ್ಗ ನರಕಗಳನ್ನು ಅನುಭವಿಸುತ್ತಾರೆ. ಮತ್ತು ಯಾವಾಗ ಎಂತೆಂಥ ಕರ್ಮ ಮಾಡೇವಿ ಅವಕ್ಕನುಸರಿಸಿ ಕರ್ಮಗಳ ಫಲ ಏನು? ಸುಖ ಮತ್ತು ದುಃಖ. ಪುಣ್ಯ ಕರ್ಮದ ಫಲ ಏನು? ಸುಖ. ಪಾಪ ಕರ್ಮದ ಫಲ ಏನು? ದುಃಖ. ಆಮೇಲೆ ಅತಿ ಪುಣ್ಯದ ಫಲ ಯಾವುದು? ಸ್ವರ್ಗ. ಅತಿ ಪಾಪದ ಫಲ ಯಾವುದು? ನರಕ. ಇವನ್ನೆಲ್ಲವೂ ಅನುಭವಿಸ್ಬೇಕಾಗ್ತಾ ಇದೆ. ಆದ್ದರಿಂದ ಕರ್ಮವೇ ಕಾರಣ. ಜಗತ್ತಿಗೆ ಕಾರಣ ಯಾವುದು ಅಂದರೆ ಕರ್ಮವೇ ಕಾರಣ. ಸೃಷ್ಟಿಯೇ ಕಾರ್ಯವಾಗಿರುವುದು. ಕಾರ್ಯರೂಪ ಜಗತ್ತೆಲ್ಲ ಕಾರಣರೂಪ ಕರ್ಮಕ್ಕೆ ಅಧೀನವಾದದ್ದಾಗಿ ಯಾವಾಗಲೂ ದುಃಖ ಪಡುತ್ತಿರುತ್ತದೆ. ಕಾರ್ಯವಾದ ಜಗತ್ತು ಕಾರಣವಾದ ಕರ್ಮಕ್ಕನುಸಾರವಾಗಿ ಏನು ಪಡ್ತಾ ಇದೆ? ದುಃಖವನ್ನು ಪಡ್ತಾ ಇದೆ, ಹೊರತಾಗಿ ಬ್ರಹ್ಮನು ದುಃಖವನ್ನು ಅನುಭವಿಸ್ತಾನಂತ ಅರ್ಥ ಅಲ್ಲ. ಜೀವರುಗಳಲ್ಲಿ ಕರ್ಮವು ಹೇಗೆ ಉಂಟಾಯಿತು? ಹಂಗಾರೆ ಜೀವರು ಮತ್ತು ಮಾಡಿದ್ರೆ ಉಂಟಾಗತ್ತೋ ಮಾಡ್ಲಾರ್ದನು? ಮಾಡಿದರೆ ಉಂಟಾಗ್ತಾನೆ. ಆ ಕರ್ಮ ಹೆಂಗೆ ಉತ್ಪತ್ತಿ ಆಯಿತು ಎಂದು ಪ್ರಶ್ನೆಯನ್ನು ಮಾಡಿದರೆ ಆ ಕರ್ಮೋತ್ಪತ್ತಿಯ ರೀತಿಯನ್ನು ಹೇಳುತ್ತಾರೆ. ಕರ್ಮದ ಉತ್ಪತ್ತಿ ಹೆಂಗಾಯಿತು ಅಂದ್ರೆ ಅದರ ರೀತಿ ಏನ್ರಿ? ಅದ್ರ ರೀತಿ ಏನು ಅಂತ ಕೇಳಿದ್ರೆ, ಅಜಕಲ್ಪನೆಯಂ ದೇಹಂ ತೋರ್ಕು, ನಿಜವಾದರೊಳಗೆ ಅಹಂ ಉದಿಸುತ್ತಿರ್ಕು, ಚಿತ್ತಂತರದೊಳಗೆ ಆಗಳೆ ಪೊಕ್ಕು, ಮತ್ತಂ ಜೀವಂ ಪುರುಷನ ನೆನಕ್ಕು, ಮೊದಲ ಜನದೊಳು ಕಲ್ಪನೆಯದು ಶಕ್ತಿ, ಪುದಿದು ಎಂತಿಹುದು ಅಂತೆಯೇ ತಚ್ಚಕ್ತಿ, ಜೀವರೊಳಂ ದೊರಕೊಂಬುವುದರಿಂದ ಭಾವಿಸುಮತಿ ಸಂಕೋಚತೆಯಿಂದ ಇದಂ ಅಹಂ ಎಂಬ ಈ ಕಲ್ಪನೆಯಕ್ಕೂ ಅದು ತಾನೇ ತಿಳಿ ಪೌರುಷ ಮಕ್ಕು, ಆ ಪೌರುಷವೇ ಕರ್ಮವದಕ್ಕು, ಈ ಪರಿಭವವು ಆ ಕರ್ಮದಿ ಬಕ್ಕು. ಅಂದ್ರೆ ಆ ಕರ್ಮದಿಂದ ತಯಾರಾಯಿತು ಅಂತ ತಿಳ್ಕೊಂಡು ಏನು? ಎಲೈ ಶಿಷ್ಯನೇ ಕೇಳು, ಕುಂಬಾರನಿಂದ ಕೊಡ ಹುಟ್ಟಿದ ಮೇಲೆ ಅದರಲ್ಲಿ ನೀರನ್ನು ತುಂಬಲು ಆ ನೀರಿನಲ್ಲಿ ಆಕಾಶದ ಪ್ರತಿಬಿಂಬ ಹೇಗೆ ಬೀಳುವುದೋ? ಕುಂಬಾರ ಏನು ತಯಾರು ಮಾಡಿದ ಅಂದ್ರೆ ಘಟ ತಯಾರು ಮಾಡಿದ, ಒಂದು ಕೊಡ ತಯಾರು ಮಾಡಿದ. ಕೊಡ ತಯಾರು ಮಾಡಿದ ಮೇಲೆ ಏನು ತುಂಬಿಟ್ರು? ಅದರೊಳಗೆ ನೀರು ತುಂಬಿಟ್ರು. ಆ ನೀರಿನಲ್ಲಿ ಏನಾಯ್ತು ಅಂದ್ರೆ ಆಕಾಶದ ಪ್ರತಿಬಿಂಬ ಬೀಳ್ತಾ ಇದೆ. ಜಲಪೂರಿತವಾದ ಘಟದಲ್ಲಿ ಏನು ಬೀಳ್ತದ್ರಿ? ಆಕಾಶದ ಪ್ರತಿಬಿಂಬ ಬೀಳ್ತಾ ಇದೆ. ಹೇಗೆ ಬೀಳೋದು? ಹಾಗೆ ಮೊದಲು ಬ್ರಹ್ಮನ ಕಲ್ಪನೆಯಿಂದ ಶರೀರ ತೋರಿತು. ಬ್ರಹ್ಮ ಸಂಕಲ್ಪ ಮಾಡುವುದರಿಂದ, ಕಲ್ಪನಾ ಮಾಡೋದ್ರಿಂದ ಏನು ತೋರ್ತಾರೆ? ಈ ಶರೀರ ತೋರಿತು. ಅದರೊಳಗೆ ಅಹಂಕಾರವು ಉತ್ಪನ್ನವಾಯಿತು. ಆ ಶರೀರದ ಉತ್ಪತ್ತಿ ಆದ್ಮೇಲೆ ಏನು ತಯಾರಾಯ್ತು? ಅಹಂಕಾರ ಅಂದ್ರೆ ನಾನು ಅಂತ ತಯಾರಾಯ್ತು. ಶರೀರ ತೋರಿದಾಗ, ಶರೀರ ಬರೋಕ್ಕಿಂತ ಮೊದಲು ಶರೀರ ತೋರಿದಾಗ ಏನು ಉದಿಸ್ತಿ? ಮೊದಲಕ್ಕ ಅಹಂ ಉದಯವಾಯಿತು. ಆ ಅಹಂಕಾರದಲ್ಲಿ ಪೂರ್ಣವಾದ ಮತ್ತು ಚಿತ್ತು ಪ್ರತಿಬಿಂಬಿಸಿ. ಅಹಂಕಾರ ಅಂದ್ರೆ ಅಂತಃಕರಣ. ಅಹಂಕಾರ ಪದಕರ್ತೇನ್ರಿ ಅಂತ ಕೇಳಿದ್ರಿ ಇಲ್ಲಿ? ಅಂತಃಕರಣ. ಯಾಕಂದ್ರೆ ಅಂತಃಕರಣದ ಪರಿಣಾಮವೇ ವೃತ್ತಿ ಮೂಲಕ ಏನಂತ ಹೇಳಿಸ್ಕೊಂಡದ? ಅಹಂಕಾರ ಅಂತ ಹೇಳಿಸ್ಕೊಂಡದ. ಅಹಂಕಾರ ಅಂದ್ರನೇ ಅಂತಃಕರಣ, ಅಂತಃಕರಣ ಅಂದ್ರನೇ ಅಹಂಕಾರ. ಇಲ್ಲಿ ಏನದಪ್ಪ ಅಂದ್ರೆ ಶರೀರವೆಂಬುದೇ ಒಂದು ಘಟ. ಇಲ್ಲಿ ಶರೀರ ಅನ್ನೋದೇನದ? ಘಟ. ಇದು ಅಂತಃಕರಣ ರೂಪ ಜಲ. ಅಂತಃಕರಣ ರೂಪ ಜಲ ಅದ. ಈ ಜಲದಲ್ಲಿ ಏನಾಯ್ತು ಅಂದ್ರೆ ಚಿತ್ತಿನ ಪ್ರತಿಬಿಂಬ ಬೆತ್ತು. ಚಿತ್ತ ಅಂದ್ರೆ ಯಾರು? ಬ್ರಹ್ಮ. ಚಿತ್ತ ಅಂದ್ರೆ ಯಾರೇ? ಬ್ರಹ್ಮ ಅಥವಾ ಕೂಟಸ್ಥ. ಅದರ ಪ್ರತಿಬಿಂಬ ಎಲ್ಲಿ ಬಿತ್ತು ಅಂತ ಕೇರೆ ಅಂತಃಕರಣ ರೂಪ ಜಲದಲ್ಲಿ. ಯಾಕೆ? ಅಂತಃಕರಣ ಎಂಥ ಗುಣದಿಂದ ಕೂಡಿಕೊಂಡದ? ಸತ್ವಗುಣದಿಂದ. ಮತ್ತೆ ಎಲ್ಲಿ ಸತ್ವಗುಣ ಇರ್ತಾ ಇದೆ ಅಲ್ಲಿ ಏನು ಗ್ರಹಣ ಆಕತಿ? ಪ್ರತಿಬಿಂಬ ಗ್ರಹಣವಾಗ್ತಾ ಇದೆ. ಮತ್ತು ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ಮೊದಲು ಕಲ್ಪನಾಶಕ್ತಿ ಹೇಗೆ ಸೇರಿಕೊಂಡಿರುವುದೋ ಹಾಗೆ ಆ ಕಲ್ಪನಾಶಕ್ತಿಯು ಜೀವರುಗಳಲ್ಲಿಯೂ ತುಂಬಿಕೊಂಡಿರುತ್ತದೆ. ಅವನಲ್ಲಿ ಹೆಂಗ ಕಲ್ಪನಾಶಕ್ತಿ ಅದ? ಯಾರಲ್ಲಿ? ಈ ಸೃಷ್ಟಿಯ ಉತ್ಪತ್ತಿಗೆ ಕರ್ತನಾದ ಬ್ರಹ್ಮನಲ್ಲಿ ಇದನ್ನು ಹೇಗೆ ಮಾಡ್ಬೇಕಂತ ಕಲ್ಪನಾ ಆಯ್ತೋ ಇಲ್ಲೋ? ಕಲ್ಪನಾ ಅದ. ಮತ್ತೆ ಅವನೇ ಪ್ರತಿಬಿಂಬಿಸಿ ಜೀವರಾಗಿ ತೋರಿದಾಗ ಇವನಲ್ಲಿಯೂ ಕೂಡ ಏನು ತೋರ್ತದ ಅಂದ್ರೆ ಕಲ್ಪನಾ ತೋರ್ತದ.
ಇವನಲ್ಲಿ ಏನು ಕಲ್ಪನಾಪ ಅಂತ ಕೇಳಿದರೆ ನಾನು ಹುಟ್ಟಿರುವೆನು. ಕಲ್ಪನೆ ಏನ್ರಿ? ಇವ್ ಹುಟ್ಟ್ಯಾನನು? ಹುಟ್ಟಿಲ್ಲ. ಸತ್ತಾನನು? ಸತ್ತಿಲ್ಲ. ಇಲ್ಲನು? ಅದಾನ. ಎಲ್ಲಿ ಅದಾನ್ರಿ? ಎಲ್ಲಿದಾನು? ಎಲ್ಲ ಕಡೆ ಅದಾನ. ಮತ್ತೆ ಎಲ್ಲಿದಾನ ಅಂತ ಹೇಳೋದದ್ರಿ ಏನ್? ಇದರಿಂದಲೂ ನಾನು ಹುಟ್ಟಿರುವೆನು, ಇರುವವನು, ಸಾಯುವವನು ಅಂದ್ರೆ 6 ವಿಕಾರಗಳು ತೋರ್ತಾವ. ಅಸ್ಥಿತೆ, ಜಾಯತೆ ಅಥವಾ ಜಾಯತೆ, ಅಸ್ಥಿತೆ, ವರ್ಧತೆ, ಪರಿಣಮತೆ, ಅಪಕ್ಷಯತೆ, ವಿನಶ್ಯತೆ. ಇವೆಲ್ಲವೂ ಏನದವು ಎಂಬ ಅರಿವುಳ್ಳ ಪರಿಚ್ಛನ್ನಾತ್ಮಕ ಭ್ರಾಂತಿಯಿಂದ ಈ ಭಾವ ಮಾಡ್ಕೊಂಡನಿಲ್ರಿ. ನಾ ಹುಟ್ಟವ, ನಾ ಇರಾವ, ನಾ ಬೆಳ್ಯಾವ, ನಾ ಯೌವನಸ್ಥ, ನಾ ಮುದುಕ, ಮತ್ತೆ ನಾನು ಸಾಯುತ್ತೇನೆ ಎಂದು. ಈ ಎಲ್ಲ ವಿಕಾರಗಳು ದೇಹಕ್ಕೆ ಸಂಬಂಧಪಟ್ಟವೋ ಎಂತನಗೋ? ದೇಹಕ್ಕೆ ಸಂಬಂಧಪಟ್ಟರು ಕೂಡ ದೇಹದ ಸಂಬಂಧ ಮೂಲಕವಾಗಿ ಇವೆಲ್ಲ ಭಾವನೆಯಿಂದ ಕೂಡಿಕೊಂಡು ಏನ್ರಿ ಭ್ರಾಂತಿಯಿಂದ ಎಂಬ ಅರಿವುಳ್ಳ ಪರಿಚ್ಛಿನ್ನಾತ್ಮಕ ಭ್ರಾಂತಿಯಿಂದ ಏನು ಈ ಅರಿವು ಅಂದ್ರೆ ನಾ ಹುಟ್ಟುತ್ತೇನೆ, ಸಾಯುತ್ತೇನೆ, ಇರುತ್ತೇನೆ ಅನ್ನುವಂಥ ಈ ಅರಿವೇನದ, ಈ ಅರಿವುಳ್ಳಂಥ ಪರಿಚ್ಛಿನ್ನಾತ್ಮಕ ಭ್ರಾಂತಿಯಿಂದ. ಯಾವ ಭ್ರಾಂತಿ ಅದ? ಪರಿಚ್ಛಿನ್ನ ಭ್ರಾಂತಿ. ಪರಿಚ್ಛಿನ್ನ ಅಂದ್ರೆ ಸಣ್ಣವ ಅನ್ನುವಂಥ ಭ್ರಾಂತಿಯಿಂದ ದೇಹಾದಿಗಳಲ್ಲಿ ನಾನೆಂದು, ವಿಷಯಾದಿಗಳು ನನ್ನದೆಂದು, ಹೀಗೆ ಅಹಂಕಾರ ಮಮಕಾರಗಳು ಕಲ್ಪನಾತ್ಮಕಗಳಾಗಿ ತೋರುತ್ತವೆ. ಇದಕ್ಕೆ ಯಾವ ಸೃಷ್ಟಿ ಅಂತಾರ? ಜೀವ ಸೃಷ್ಟಿ ಅಂತಾರ. ಮೇಲೆ ಪರಮಾತ್ಮ ಇದೆಲ್ಲ ತಯಾರು ಮಾಡ್ಯಾನಲ್ಲ, ಅದಕ್ಕೆ ಏನಂತೇವಿ? ಈಶ್ವರ ಸೃಷ್ಟಿ. ಈಗ ನಾನು ನಂದು ಈಶ್ವರನಿಂದ ರಚಿತವಾದ ಈ ಸೃಷ್ಟಿಯಲ್ಲಿ ಮಮಕಾರ ಬುದ್ಧಿ ಉಳ್ಳವನಾಗಿ, ಇದೇನದ ಇದರಲ್ಲಿ ಅಹಂ ಬುದ್ಧಿ ಉಳ್ಳವನಾಗಿ, ಇದು ನಾನು ಅನ್ನುವಾಗ ಯಾವುದ್ರೆ ಶರೀರ. ಈ ಶರೀರವು ಈಶ ಸೃಷ್ಟಿಯೋ ಇನ್ನು ಜೀವ ಸೃಷ್ಟಿಯೋ? ಈಶ ಸೃಷ್ಟಿ. ಈಶ ಸೃಷ್ಟಿಯಾದ ಈ ದೇಹದಲ್ಲಿ ಏನು ಭಾವ ಮಾಡಿದ್ವಿ ನಾವು? ನಾನು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಗೃಹಾದಿಗಳಂದ್ರೆ ಮನೆ ಮೊದಲು ಮಾಡಿಕೊಂಡು ಏನು ನಮ್ಮ ಅಂತ ನಂಬೇವಿ ಅವೆಲ್ಲದರಲ್ಲಿ ಅಲ್ಲೇನದ? ಮಮ ಅಂದ್ರೆ ನನ್ನು, ನಾನು ನಂದು, ನಾನು ನಮ್ಮು ಅನ್ನುವಂಥ ಈ ಭಾವರೂಪ ಸೃಷ್ಟಿ ಏನೈತಿ, ಇದಕ್ಕೆ ಏನಂತಾರ? ಜೀವ ಸೃಷ್ಟಿ ಅಂತಾರ. ಅದಕ್ಕಾಗಿ ದುಃಖ ಕೊಟ್ಟಿದ್ದು ಯಾವುದಪ್ಪ ಇದ್ರಾಗ ನಮಗ ಅಂತ ಕೇಳಿದ್ರೆ ಜೀವ ಸೃಷ್ಟಿ ದುಃಖ ಕೊಟ್ಟದ ಹೊರತಾಗಿ ಈಶ ಸೃಷ್ಟಿ ಏನಾಗಿಲ್ಲ, ದುಃಖವನ್ನು ಕೊಟ್ಟಿಲ್ಲ. ಒಂದು ವೇಳೆ ಈಶ ಸೃಷ್ಟಿ ದುಃಖವನ್ನಾಗ್ಲಿ ಸುಖವನ್ನಾಗ್ಲಿ ಕೊಡ್ತಿತ್ತು ಅಂದ್ರೆ ಜಗತ್ತಿನೊಳಗೊಬ್ಬರು ಸುಖಿ ಒಬ್ಬರು ದುಃಖಿ ಇರಬಾರ್ದಾಗಿತ್ತು. ಯಾವುದು ಈಶ ಸೃಷ್ಟಿ ದುಃಖಕ್ಕೆ ಅಥವಾ ಸುಖ ಕಾರಣ ಆದ್ರೆ ಹೆಂಗ ಪೂರ್ವ ಪಕ್ಷ ಆಕ್ಷೇಪ ಮಾಡಿದ, ನೀವು ಜೀವನನ್ನ ಅನೇಕ ಒಪ್ಪಲಾರದೆ ಏಕ ಒಪ್ಪಿದ್ರಿ ಅಂದ್ರೆ ಒಬ್ಬ ಜೀವನಿಗೆ ಆದ ಸುಖ ಎಲ್ಲರಿಗೂ ಆಗ್ಬೇಕಾಯ್ತು. ಯಾಕೆ? ಎಲ್ಲದರಲ್ಲಿ ಒಬ್ಬನದನ ಇಬ್ಬರದಾರು. ಮತ್ತೆ ಇವನಿಗೆ ಒಬ್ಬಗೆ ಸುಖ ಆದ್ರೆ ಎಲ್ಲರಿಗೇನಾಗಬೇಕು? ಸುಖ ಆಗ್ಬೇಕು. ಒಬ್ಬನಿಗೆ ದುಃಖ ಆದ್ರೆ ಎಲ್ಲರಿಗೆ ದುಃಖ ಆಗ್ಬೇಕು. ಅದಕ್ಕೆ ಏಕ ಒಪ್ಪಬೇಡ್ರಿ, ನಾನಾ ಒಪ್ಪರಿ ಅಂತ ಅವನ ಅಭಿಪ್ರಾಯ. ಹಾಗೆ ಈಶ ಸೃಷ್ಟಿ ಬಾಧಕ ಆಗಿತ್ತು ಅಂದ್ರೆ, ಸಾಧಕ ಆಗಿರ್ಲಿಲ್ಲ ಅಂದ್ರೆ ಎಲ್ಲರಿಗೂ ಏನಾಗಬೇಕಾಗಿತ್ತು? ಬಾಧಕ ಆಗ್ಬೇಕಾಗಿತ್ತು. ಒಂದ್ ವೇಳೆ ಸಾಧಕ ಆಗಿತ್ತಂದ್ರೆ ಎಲ್ಲರಿಗೂ ಏನಾಗಬೇಕಾಗಿತ್ತು? ಸಾಧಕ ಆಗ್ಬೇಕಾಗಿತ್ತು. ಅದು ಸಾಧಕವೂ ಅಲ್ಲ, ಬಾಧಕವೂ ಅಲ್ಲ. ಯಾವ್ದ್ರಿ? ಈಶ ಸೃಷ್ಟಿ. ಈಗ ಈಶ ಸೃಷ್ಟಿಯಲ್ಲಿ ನಾನು ನಂದು ಅನ್ನುವ ಅಭಿಮಾನ ಮಾಡಿಕೊಂಡಾಗ ಸಾಧಕನೂ ಆಗ್ಯದ, ಬಾಧಕನೂ ಆಗ್ಯದ. ಅನುಕೂಲ ತೋರ್ತಿ ಅಂದ್ರೆ ಏನ್ ಅನಿಸ್ತದ್ರಿ? ಸಾಧಕ ಅದಿತ್ತಂತ ಉಳಿದ್ ನೀವು ಮರೇನ ಯಾವ್ದಿತ್ತಂತೇಳಿ ಯಾರು ಹೇಳ್ಯಾರಿ? ನಾವು ಉಳಿದದ್ದು ಯಾರ ಮಹಿಮೆಯಿಂದ? ನಿನ್ನ ಮಹಿಮೆಯಿಂದ ನಾವು ಉಳಿದೇನಿ. ನಂದೀಶ್ವರನಿಗೆ ಪರಮಾತ್ಮ ಹೇಳಕತ್ತಿದ್ದ ಏನಂತ, ದೇವಿಪುರಾಣ ಹೇಳ ಅಂದ್ಕೊಳ್ಳಿ ಹೇಳಕ್ ಶುರು ಮಾಡಿದ್ನಲ್ಲ. ಏನ್ ಮಾಡೋದು ನಂದೀಶ? ಸತ್ತ ಹೊಕ್ಕಿದ್ ನಾನು. ಯಾವಾಗ? ಸಮುದ್ರವನ್ನ ಮಂಥನ ಮಾಡುವಾಗ ಬಂದಿರ್ತಕ್ಕಂಥ ಹಾಲ ವಿಷ ಅದು ಸರ್ಪ ಬಿಟ್ಟಾಗ ಅದನ್ನು ಕುಡಿದು ನಾ ಏನಕ್ಕಿದ್ದೆ? ಸತ್ತ ಹೋಗಿದ್ನಿಪ್ಪ. ಯಾರ ಮಹಿಮೆಯಿಂದ ಉಳ್ದನಿ? ನಮ್ಮ ಮಜ್ಜಗ್ ಭಾಳ ಹೊರಪ ಹಂಗಂದಾಗ ಏನ್ರಿ? ಯಾರ ಮಹಿಮೆಯಿಂದ ಉಳ್ದನಿ? ತಾಯಿ ಮಹಿಮೆಯಿಂದ ಉಳ್ದನಿ ಅಂತ ಹೇಳ್ತಾರಲ್ಲ, ಹಂಗ ಏನ್ ಹೇಳಕೊಂಡಿದ್ನು ಹೋಯ್ತು ನೋಡ್ರಿ ನಕ್ಕು.
ಏನು ಹೇಳ್ಕೊಂಡಿದ್ ನಾನು? ಹಾ, ಈಗ ಪರಮಾತ್ಮನ ಸೃಷ್ಟಿ ಬಾಧಕ ಕೊಡದೆ ಎಲ್ಲರಿಗೂ ಆಗ್ಬೇಕಾಯ್ತು, ಸಾಧಕ ಆದ್ರೆ ಎಲ್ಲರಿಗೂ ಆಗ್ಬೇಕಾಯ್ತು. ಇಲ್ಲಿ ಸಾಧಕ ಬಾಧಕ ಆದದ್ದು ಯಾವ್ದಂದ್ರೆ ನಾನು ನಂದು ಅಂದದ್ದು. ನಂದು ಅನ್ನುವಾಗ ಏನದಪ್ಪ ಅಂತ ಕೇಳಿ ಅದು ಅನುಕೂಲವಾಗಿತ್ತು ಅಂದ್ರೆ ನಂದು ಅಂತೀವಿ, ಪ್ರತಿಕೂಲವಾಗಿತ್ತು ಅಂದ್ರೆ ನಂದಲ್ಲ ಅಂತೇವಿ. ಈಗ ನಂದಲ್ಲ ಅಂತ ತಿರಸ್ಕರಿಸಿದಾಗ ಬಿಟ್ಟಾಗ ದುಃಖ ಅದು ಸುಖ ಅದು ದುಃಖದ. ಈ ದುಃಖಕ್ಕೆ ಕಾರಣ ಪರಮಾತ್ಮನ ಸೃಷ್ಟಿಯು ಇನ್ನು ತಾನ ಅಭಿಮಾನವು ತನ್ನ ಮಮರೂಪ ಅಭಿಮಾನ ಏನದ, ಇದು ದುಃಖಕ್ಕೆ ಕಾರಣ. ಆಮೇಲೆ ಶರೀರದಲ್ಲಿ ನಾನು ಅಂತ ಅನುಭವಿಸಿದ್ದೇನದ, ದುಃಖಕ್ಕೆ ಕಾರಣದ. ಆದರೆ ಈಶ್ವರ ಸೃಷ್ಟಿ ದೇಹ ದುಃಖಕ್ಕೆ ಕಾರಣ ಅಲ್ಲ. ಏನು ಅದಕ್ಕಾಗಿ ಈ ಕಲ್ಪನೆ ಪ್ರಯತ್ನವೆನಿಸಿತು. ಅಹಂಕಾರ ಮಮಕಾರಗಳು ಕಲ್ಪನಾತ್ಮಕಗಳಾಗಿ ತೋರುತ್ತವೆ. ಈ ಕಲ್ಪನೆಯೇ ಪ್ರಯತ್ನವೆನಿಸಿತು. ಈ ಕಲ್ಪನಾನ ನಮಗೇನಾಗ್ಯದಪ್ಪ ಅಂದ್ರೆ ಪ್ರಯತ್ನ ಅನಿಸ್ಯದ. ಬಳಿಕ ಅದೇ ಕರ್ಮವಾಯಿತು. ಅದೇ ಏನಾಗ್ಯದ ಅಂತ ಕೇಳಿದ್ರೆ ಕರ್ಮರೂಪವಾಯಿತು. ಆ ಕರ್ಮದಿಂದಲೇ ಈ ಜನನ ಮರಣ ರೂಪ ಸಂಸಾರವು ಪ್ರಾಪ್ತವಾಯಿತು. ಆ ಕರ್ಮದಿಂದನೇ ಏನಾಯ್ತು? ಜನನ ಮರಣ ರೂಪ ಸಂಸಾರ. ಸಂಸಾರ ಅಂದ್ರೆ ದುಃಖ ಪ್ರಾಪ್ತವಾಯಿತು. ನಮಗೆ ಜನನ ದುಃಖ ಮರಣ ದುಃಖ ಬರಕ್ಕೆ ಕಾರಣ ಏನು ಅಂದ್ರೆ ಕಲ್ಪನಾನೋ ಏನು ಸತ್ಯವಾದದ್ದು? ಕಲ್ಪನಾನೇ ಕಾರಣ ಆಯಿತು ಎಂಬ ತಾತ್ಪರ್ಯವು. ಕಲ್ಪನಾ ಶಕ್ತಿಯಿಂದ ಶರೀರದಲ್ಲಿ ತೋರಿದ ಅಹಂಕಾರವೇ ಹೊರಗೆ ವಿಷಯಗಳಲ್ಲಿ ಬಹಳ ಪ್ರಕಾರ ಯದಮಾಕಾರವಾಗಿ ತೋರುತ್ತದೆ. ಅಂಥ ಅಹಂಕಾರದಲ್ಲಿ ನಾನೆಂಬ ಅಧ್ಯಾಸವಾಗುವುದೇ ಬಂಧವು. ಆ ಅನಾತ್ಮ ಅಹಂಕಾರದಲ್ಲಿದ್ದ ಆತ್ಮಬುದ್ಧಿಯನ್ನು ಬಿಟ್ಟರೆ ತಾನೇ ಪರಮಾತ್ಮನಿರುವನು ಎಂದು ಪ್ರತಿಪಾದಿಸುತ್ತಾರೆ. ದುಃಖಕ್ಕೆ ಕಾರಣ ಯಾವುದು? ಸುಖಕ್ಕೆ ಕಾರಣ ಯಾವುದು? ನಾನನ್ನೋ ಅಭಿಮಾನ ಬಿಟ್ಟು ಸುಖದಿಂದ ಇರ್ತಿ, ನಾನನ್ನೋ ಅಭಿಮಾನ ಹಿಡಿದಿ ಅಂದ್ರೆ ದುಃಖದಿಂದ ಕೂಡಿಕೊಳ್ತೆ ಅಂದ. ಅಹಂ ಎಂಬ ಈ ಬಗೆ ದೇಹದೊಳಿರ್ಕು. ನಮಗೆ ಅಹಂಕಾರ ಬುದ್ಧಿ ಎಲ್ಲಿದರಿ? ಈ ದೇಹದಲ್ಲದೋ ಏನ ದೇಹಕ್ಕೆ ಸಂಬಂಧಪಟ್ಟಂತ ಸ್ತ್ರೀ ಪುತ್ರಾದಿಗಳಲ್ಲದನು? ದೇಹದಲ್ಲದ. ಇದರಲ್ಲಿ ಏನದ? ನಾನು ಅನ್ನೋ ಅಹಂ ಬುದ್ಧಿ ದೇಹದೊಳಿರ್ಕು. ಬಹಿರಂಗದೊಳು ಇಹುದು ಏನ್ರಿ? ಬಹಿರಂಗದೋಳು ಇದಂ ಎಂಬುದು ತೋರ್ಕು. ಬಹಿರಂಗದಲ್ಲಿ ಏನದ? ಇದಂ. ಎಲ್ಲ ಈ ಜಗತ್ತಿಗೆ ಏನಂತೀವಿ ನಾವು? ಇದು 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 ಅಂತೇವೆ. ಇದು ಅಂದ್ರೆ ಏನದ? ಅಲ್ಲಿ ಮಮಕಾರ ಇರ್ತಾ ಇದೆ. ಇದಂ ಎಂಬುದು ಬಹಿರಂಗದಲ್ಲಿ ತನ್ನ ದೇಹದಕ್ಕಿಂತಲೂ ಭಿನ್ನವಾಗಿ ತೋರುವ ಪ್ರಪಂಚದಲ್ಲಿ ಏನದ? ಇದಂ ಈ ಜಗತ್ತು ಅಂತೇವಿ. ಈ ಜಗತ್ತಂದಾಗ ಎಲ್ಲ ಬಂತು. ಅದರಗಂತ ಅದು ಅಂತರ್ಗತವಾದ ಎಲ್ಲ ಪದಾರ್ಥಗಳಿಗೆ ಸಂಬಂಧಪಟ್ಟಾಗ ಇದು ಮನೆ ಅದ, ಇದು ಹೊಲ ಅದ, ಇದು ಮಠ ಅದ, ಇದು ಮಂದಿರ ಅದ, ಇದು ಇಂಥದಂತ ಅನ್ಕೊಂತ ಹೋಗ್ಯೋ ಏನಿಲ್ಲೋ. ಇದಂ ಬುದ್ಧಿ ಬಂತಲ್ಲ, ತನಕ್ಕಿಂತಲೂ ಭಿನ್ನವಾದದ್ರಲ್ಲಿಯೋ ತನ್ನಲ್ಲಿಯೋ ಭಿನ್ನವಾದ. ಮತ್ತು ಅಹಂ ಬುದ್ಧಿ ತನ್ನ ಶರೀರದಲ್ಲಿ. ಅದು ಕೇಳಿ ಸಕಲಾರ್ಥದೋಳು ಇರುಕು ಅದರೆಂಬಹು ಬಗೆ ನೆರವದಿಯಕ್ಕೂ. ಅದು ಕೇಳು ಈ ಸಕಲ ಅರ್ಥದೋಳು ಇರುಕು. ಅದನ್ನು ಕೇಳು, ಈ ಸಕಲ ಅರ್ಥಗಳಲ್ಲಿ ಇರುವಂಥದ್ದು ಅದರೆಂಬಹು ಬಗೆ ನೆರವದಿಯಕ್ಕೂ. ಆ ಕಾರಣದಿಂದ ಬಹುಕಲ್ಪನೆಗಳಿಂದ ನೀ ಹೇಗದಿ ಅಂತ ಕೇಳಿದ್ರೆ ನಿರವಧಿಯಕ್ಕೂ. ಅದಕ್ಕೆ ಸೀಮಾನ ಇಲ್ಲ. ಅವಧಿ ಅಂದ್ರೆ ಏನ್ರಿ? ಸೀಮಾ. ನಿರವಧಿ ಅಂದ್ರೇನು? ಸೀಮಾನ ಇಲ್ಲ. ಕೆಲವೆಡೆಗಳು ಸೊಗಸಿವುದಲ್ಲಿ, ಕೆಲವು ಕಡೆ ಏನದ ರೀ? ಸೊಗಸದ, ಭಾಳ ಸೊಗಸೈತ್ರಿ ಅಂತೇವೆ ಅಂದ್ರೆ ಆನಂದವಾಯಿತು ಅಂತ. ಕೆಲವೆಡೆಯೋಳು ಅಪ್ರಿಯದಲ್ಲಿ, ಕೆಲವು ಕಡೆ ಏನಾಕತ್ರಿ? ಅಪ್ರಿಯ ಅಂದ್ರೆ ದುಃಖ ಅನ್ನಿಸ್ತಾ ಇದೆ. ಹಿಡಿವ ಬಿಡುವ ಕರ್ಮಕ್ಕದು ಮೂಲ. ಹಿಡಿವ ಬಿಡುವ ಕರ್ಮಕ್ಕದು ಮೂಲ. ಪ್ರಿಯ ಅಪ್ರಿಯ ಏನ್ರಿ? ಹಿಡಿಬೇಕು ಬಿಡಬೇಕು ಅನ್ನುವಂಥದ್ದಕ್ಕೆ ಮೂಲ ಆಗ್ತಾ ಇದೆ. ಹಿಡಿಯೋದಕ್ಕೂ ಮೂಲ ಯಾವುದು? ಪ್ರೇಮ. ಬಿಡುವುದಕ್ಕೆ ಮೂಲ ಯಾವುದು? ಅಪ್ರೇಮ. ತಡೆಯದೆ ತತ್ಕರ್ಮವೇ ಭವಮೂಲ. ಆ ತಡ ಮಾಡಲಾರ್ದೆ ಪ್ರಿಯ ಅಪ್ರಿಯದಿಂದ ಕೂಡಿಕೊಂಡಾಗ ಆ ಕರ್ಮವೇ ಏನಾಕತಿ ಅಂತ ಕೇಳಿದ್ರೆ ಏನ್ರಿ? ಭವಕ್ಕೆ ಮೂಲ. ಭವಕ್ಕಂದ್ರೆ ಈ ಜನನ ಮರಣ ರೂಪ ದುಃಖಕ್ಕೆ. ಅದರಿಂದ ಅಭಿರುಚಿ ನಿನಗೆತ್ತಾನು ಉದಿಸಿತ್ತಾದೊಡೆ ಕೇಳದು ತಾನು. ಅದರಿಂದ ಅಭಿರುಚಿ ನಿನಗೆ ಎತ್ತಾನು. ಅದರಿಂದ ಅಭಿರುಚಿ ಏನಪ್ಪ ಅಂದರೆ ನಿನಗೆ ಎತ್ತಾನು ಅಂದ್ರೆ ಎಲ್ಲಿ? ಅದು ಎಲ್ಲಿ ನಿನಗೆ ಬರಬೇಕು ಅಂತ. ಉದಿಸಿತ್ತಾದೊಡೆ ಕೇಳದು ತಾನು. ಉತ್ಪತ್ತಿ ಆಗಿದ್ದಾದ್ರೂ ಕೂಡ ಅದು ಎಲ್ಲಿದೆ ಅಂತ ಕೇಳಿ ಅದು ತಾನೇ ಅದಾನ. ವಿದಿತಂ ಬಂಧವೆನಿಪ ಸಂಸಾರ. ಈ ನಿಯಮದಿಂದ ಏನಾಯ್ತು ಅಂದ್ರೆ ಬಂಧವೆನಿಪ ಸಂಸಾರ. ಬಂಧ ಅಂದ್ರನೇ ದುಃಖ.
ದುಃಖ ರೂಪ ಸಂಸಾರ ತೋರ್ತಾ ಇದೆ. ಅದನ್ನು ಉಳಿದರೆ ನೀಶಂ ಧೀರ. ಅದನ್ನು ಉಳಿದಿ ಅಂದರೆ ಆ ಅಹಂ ಭಾವನ ಬಿಟ್ಟಿ ಅಂದರೆ ನೀನೇ ಏನಕ್ಕೆ ಅಂತ ಕೇಳಿದ್ರೆ ಧೀರನಾಗ್ತಿ ಅಥವಾ ಈಶನು ಆಗ್ತಾ ಇದೆ. ಹೇ ಧೀರ, ಎಲೈ ಧೀರನೇ. ಧೀರ ಅಂದ್ರೆ ಯಾರಿಗನ್ಬೇಕು ಅನ್ನೋದು ಕೇಳ್ಕೊಂಬಂದಿದ್ದೇವೆ. ಧೀ ಅಂದ್ರೆ ಏನು? ಬುದ್ಧಿ. ರ ಅಂದ್ರ ರಕ್ಷಣೆ ಮಾಡ್ಕೊಳ್ಳೋದು. ಎದರಿಂದ ಅಂತ ಕೇಳಿದ್ರೆ ಅರಿವರ್ಗಾದಿಗಳಿಂದ ಯಾವಾತನು ಅಥವಾ ಪಂಚ ವಿಷಯಾದಿಗಳಿಂದ ಯಾವಾತನು ತನ್ನ ಬುದ್ಧಿಯನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೋ ಅವನಿಗೇನಬೇಕು? ಧೀರ ಅಂತ ತಿಳ್ಕೊಂಡು. ಅಂದರೆ ಬ್ರಹ್ಮಚರ್ಯಾದಿ ಸಾಧನಗಳಿಂದ ಬುದ್ಧಿಯನ್ನು ನಿರ್ಮಲ ಮಾಡಿಕೊಂಡು. ಯಾವ ಸಾಧನ? ಬ್ರಹ್ಮಚರ್ಯ ಮೊದಲು ಅಂದ್ರೆ ಯಮ ನಿಯಮಾಂಗಗಳಲ್ಲಿ ಬರುವ ಕೆಲವು ಸಾಧನಗಳನ್ನು ಸಾಧಿಸಿ ವಿಷಯ ಚಿಂತನೆ ಅಂತ ಅದನ್ನು ಕೆಡಿಸಿದ್ದಾತನೇ ಧೀರನು. ಏನ್ರಿ? ನಿರ್ಮಲ ಮಾಡಿಕೊಂಡವ. ವಿಷಯ ಚಿಂತನೆ ಅನ್ನುವಂಥದ್ದು ಏನಿತ್ತು ಬುದ್ಧಿಯಲ್ಲಿ, ಅದನ್ನು ಯಾವಾತ ಕೆಡಿಸಿಕೊಳ್ತಾ ಇದ್ದಾನ ಅಂದ್ರೆ ದೂರ ಮಾಡ್ಕೊತಾ ಇದ್ದಾನ, ಅವನಿಗೇನಬೇಕು? ಧೀರ. ಯಾವ ಸಾಧನದಿಂದ? ಬ್ರಹ್ಮಚರ್ಯ ಸಾಧನವನ್ನೇ ಮೊದಲು ಮಾಡಿಕೊಂಡು, ಸತ್ಯ ಅಸ್ಥೆಯ ಬ್ರಹ್ಮಚರ್ಯ ಮೊದಲು ಮಾಡಿಕೊಂಡು ಈ ಸಾಧನಗಳಿಂದ ಬುದ್ಧಿಯಲ್ಲಿರುವಂಥ ಈ ಸಂಸಾರದ ವ್ಯಾಮೋಹ ರೂಪ ದೋಷ ಏನದ ಅದನ್ನು ಕಳ್ಕೊಂಡವನಿಗೆ ಏನಂತ ಕರೀತಾರ? ಧೀರ ಅಂತಾರ. ಇಂಥ ಗುಣವುಳ್ಳ ಶಿಷ್ಯನೇ ಕೇಳು. ಇಂಥ ಗುಣವುಳ್ಳಂಥ ಎಲೆ ಶಿಷ್ಯನೇ ಕೇಳು. ಸಮುದ್ರದಲ್ಲಿ ತೆರೆ ಉತ್ಪನ್ನವಾದಂತೆ. ಸಮುದ್ರದೊಳಗೆ ಏನು ಉತ್ಪನ್ನ ಆಕವ್ರಿ? ಗಾಳಿ ವಶಾತವಾಗಿ ತೆರೆಗಳು ಉತ್ಪತ್ತಿ ಆಗ್ತಾ ಇದಾವೆ. ನಿನ್ನ ಸಚ್ಚಿದಾನಂದ ಸ್ವರೂಪದಿಂದ ಅಹಂಕಾರವು ಜನಿಸಿ. ನಿನ್ನ ಸಚ್ಚಿದಾನಂದ ಸ್ವರೂಪದೊಳಗೆ ಏನು ತೋರಿತು? ಅಹಂಕಾರ ಮೊದಲು ತೋರಿತು, ಶರೀರದೊಳಗೆ ತೋರಿತು. ಜನಿಸಿ ಎಲ್ಲಿ ಉತ್ಪತ್ತಿ ಆಯ್ತದ? ಶರೀರದೊಳಗೆ ತೋರಿತು. ಆದ್ದರಿಂದ ನೀನು ನಿನ್ನ ಸ್ವರೂಪವನ್ನು ಮರೆತು ಆ ಅಹಂಕಾರ ಉದಯವಾಗಿ ನಿನ್ನ ಶರೀರದೊಳಗೆ ಸ್ಫುರಿಸಿದ್ದರಿಂದ ಅಥವಾ ತೋರಿದ್ದರಿಂದ ನೀನೇನು ಮಾಡಿದೆ ಅಂದ್ರೆ ಅಹಂಕಾರಕ್ಕೆ ವಶನಾಗಿ ಯಾರನ್ನ ಮರೆತಿ? ನಿನ್ನನ್ನು ಮರೆತಿ. ಸಮುದ್ರದಲ್ಲಿರುವ ತೆರೆಯನ್ನು ನೋಡಿ ನಾವು ಏನು ಮರಿತೇವೆ? ನೀರ ಮರಿತೇವಲ್ಲ. ಗಾಳಿ ವಶಾತವಾಗಿ ದೊಡ್ಡ ದೊಡ್ಡ ತೆರೆ ಬಂದಾಗ ಏನಂತೇವೆ ನಾವು? ಏನು ಎಂತಿಂತ ತೆರೆ ರೀ, ನೋಡ್ಬೇಕ್ರಿ ಸಮುದ್ರ ಹೋಗಿ ಅಂತೇವಿ. ಏನು ನೋಡ್ತೇವೆ ನಾವು? ನೀರು ನೋಡ್ತೇವೆ. ಆದ್ರೆ ಏನಂತೇವಿ? ನೋಡ್ಬೇಕು ಆ ತೆರೆ ಎಂತೆಂಥದ್ದು, ಏನು ದೊಡ್ಡ ದೊಡ್ಡ ಗುಡ್ಡು ಬಂದಂಗೆ ಬರ್ತಾವ್ರಿ, ಏನು ತೆರೆ ರೀ, ಭಾರಿ ರೀ ಅಂತ ಏನು ಹೊಗಳ್ತಾವ ಬರ್ರಿ ನಾವು? ನೀರನ್ನು ಹೊಗಳೋದಿಲ್ಲ, ತೆರೆಯನ್ನು ಹೊಗಳ್ತಾ ಇದ್ದೇವೆ. ತೆರೆ ಕರೆನೋ ನೀರು ಕರೆನೋ? ನೀರು ಕರೆ ಅದ. ಹಾಗೆ ಏನದ ಅಂತ ಕೇಳಿದ್ರೆ ನೀರನ್ನು ಮರೆದಿಸಿತು ಯಾವುದು? ಆ ತೆರೆ. ನೀರನ್ನು ಮರೆಸಿದಿಲ್ರಿ. ಏನು ನೀರು ತಾನೇ ನೀರಿದ್ರು ಕೂಡ ತೆರೆ ರೂಪದಲ್ಲಿ ತೋರಿ ಏನಾಯ್ತು? ನೀರನ್ನು ಮರೆಸ್ತು. ಹಾಗೆ ಅಹಂ ನಿನ್ನ ಶರೀರದಲ್ಲಿ ಉದಯಿಸಿ ನೀನಾರಿದ್ದೆ ಎಂಬುದನ್ನು ನಿನ್ನನ್ನು ಏನು ಮಾಡಿಬಿಡ್ತು? ಮರೆವೆಗೆ ಹಾಕ್ತು. ದೇಹವೇ ನಾನೆಂದು ಅಭಿಮಾನ ಪಡುವಂಥವನಾದಿ. ಆವಾಗ ಯಾವಾಗ ನಿನ್ನ ಸ್ವರೂಪದ ಮರೆವೆ ಆಯಿತು, ನಿನಗೇನಾಯಿತು? ಸಚ್ಚಿದಾನಂದ ಬ್ರಹ್ಮವೇ ನಾನನ್ನೋದು ಮರೆತಿ ಅಸಜ್ಜಡ ದುಃಖ ರೂಪವಾದಂಥ ಈ ಶರೀರವೇ ನಾನು ಅಂತ ನಿನಗೆ ಅಹಂಕಾರ ಉತ್ಪತ್ತಿ ಆಯಿತು. ಅಂದ್ರೆ ಇದರಲ್ಲಿ ನಾನೆಂಬ ಭಾವ. ಬಳಿಕ ಆ ಶರೀರದೊಳಗಿರುವ ಅಹಂಕಾರವೇ, ಆ ಶರೀರದೊಳಗಿರ್ತಕ್ಕಂಥ ಅಹಂಕಾರನ ಏನಾಯ್ತು ಅಂದ್ರೆ ಇಂದ್ರಿಯ ವರ್ಗಗಳಿಂದ ವಿಷಯ ಪರ್ಯಂತರ ಹೋಗಿ, ಅಹಂಕಾರ ಅಂದ್ರೆ ಒಂದೇ, ಮನ ಅಂದ್ರೆ ಒಂದೇ, ಅಂತಃಕರಣ ಅಂದ್ರೆ ಒಂದೇ. ಅಂತಃಕರಣ ವೃತ್ತಿಯು ಪರಿಣಾಮಗೊಂಡು ನೇತದ್ವಾರ ಹೋಗಿ ವಿಷಯಕ್ಕೆ ಸಂಬಂಧವಾಗಿ ವಿಷಯ ಉಪಯುಕ್ತ ಚೇತನದ ಆಶ್ರಯದಲ್ಲಿರುವ ಆವರಣ ಭಂಗ ಮಾಡಿದ ಮೇಲೆ ಆ ವೃತ್ತಿಯಲ್ಲಿ ಆರೂಢನಾದ ಆಭಾಸನು ಅಯಂ ಘಟಃ ಅಯಂ ಪಟಃ ಅಂತ ಅರಿಯುತ್ತಾನೆ ಅಂತದ. ಅಂದ್ರೆ ಅಂತಃಕರಣ ಪರಿಣಾಮಗೊಂಡು ಅಂದ್ರು ಒಂದೇ, ಅಹಂಕಾರ ಪರಿಣಾಮಗೊಂಡು ಅಂದ್ರು ಒಂದೇ. ಯಾಕಂದ್ರೆ ಅಂತಃಕರಣ ಒಂದದ, ವೃತ್ತಿ ಭೇದದಿಂದ ಹೆಸರಷ್ಟ ಏನಾಗ್ಯಾವ? 4 ಬಂದವು. 4 ಹೆಸರು ಬಂದ್ರು ಅಂತಃಕರಣವ ಬೇರೆ ಏನಾರಾಯ್ತು? ಅಂತಃಕರಣ ಅಂತ ಅಭಿಪ್ರಾಯ ಮಾಡ್ಬೇಕು. ಅದಕ್ಕೆ ಇಂದ್ರಿಯ ವರ್ಗಗಳಿಂದ ದಶ ಇಂದ್ರಿಯಗಳದಾವು. ಅದ್ರಾಗ ಪಂಚ ಜ್ಞಾನೇಂದ್ರಿಯಗಳು. ಆ ಪಂಚ ಜ್ಞಾನೇಂದ್ರಿಯಗಳ ದ್ವಾರ ಅಂತಃಕರಣ ಅಥವಾ ಅಹಂಕಾರ ವೃತ್ತಿ ಎಲ್ಲಿ ಮಠ ಹೋಗ್ತಾ ಇದೆ? ವಿಷಯ ಪರ್ಯಂತರ ಹೋಗಿ ಇದಮಾಕಾರವಾಗಿ ತೋರಿತು. ಅವಾಗ ಹೋದ ಕೂಡಲೇ ಇದಂ ಅಂತ ಸ್ಫುರಣವಾಯ್ತು. ಮೊದಲು ಏನಾಯ್ತು? ಇದಂ ಅಂತ ಸ್ಫುರಣವಾಯ್ತು. ಆಗ ಅಂತಃಕರಣ ಅದರ ಸಮಾನಾಕಾರಕತೆ ಆಗಿತ್ತು ಅಂದ್ರೆ ಇದಂ ಅನ್ನೋದ್ರ ಜೊತೆಗೆ ಆಕಾರವಾಯ್ತು ಅಂದ್ರೆ ಯಥಾರ್ಥ ಜ್ಞಾನ ಆಕತಿ. ಒಂದು ವೇಳೆ ಇದಂ ಅಂತ ಸ್ಫುರಿಸ್ತಿತ್ತು ಕರೆ, ಆದ್ರೆ ಅವಿದ್ಯಾ ದೋಷ ಮೂಲಕವಾಗಿ ಅವಿದ್ಯಾ ಪರಿಣಾಮ ವೃತ್ತಿ ಉದಯವಾಯ್ತು ಅಂದ್ರೆ ಭ್ರಮಾಕಾರ ಆಗ್ತಾ ಇದೆ.
ಒಂದು ಎಣ್ಣೆಯ ತಟಕು ಜಲದ ಮೇಲೆ ಬಿದ್ದ ಕೂಡಲೇ ಜಲ ತುಂಬ ವ್ಯಾಪಿಸಿತು. ನೀರಿನಾಗ ಒಂದು ಎಣ್ಣೆ ಹನಿ ಬಿತ್ತು ಅಂದ್ರೆ ಏನಾಗದ್ರಿ, ಜಲ ತುಂಬ ಆಕತ್ತೇವೆ ನಿಲ್ಲು, ಜಲದ ತುಂಬ ಆಗ್ತಾ ಇದೆ. ಇದಮಾಕಾರ ವೃತ್ತಿಯು ದೃಶ್ಯವಾದ ಸಕಲ ಪದಾರ್ಥಗಳಲ್ಲಿ ತುಂಬಿಕೊಂಡಿರುವುದು. ಇದಮಾಕಾರವಾದಂಥ ಇದೇನದ ವೃತ್ತಿ ದೃಶ್ಯವಾದ ಸಕಲ ಪದಾರ್ಥಗಳಲ್ಲಿ ತುಂಬಿಕೊಂಡದು. ಒಂದ ಪದಾರ್ಥದಲ್ಲಿಯೂ ಸಕಲ ಪದಾರ್ಥಗಳಲ್ಲಿ ಯಾವ ಪದಾರ್ಥಕ್ಕೆ ಹೋಗಿ ಸಂಬಂಧಕತ್ತ ಅಲ್ಲಿ ಏನೇ ತೋರ್ತದ ಮೊದಲು ಇದಮ್ಮವೇ ಸ್ಫೂರ್ಣವಾಗುವುದು. ಆದ್ದರಿಂದ ಇದಮಾಕಾರ ಭಾವನೆಗಳು ಅಸಂಖ್ಯಾತಗಳಾಗಿರುತ್ತವೆ. ಇದು ಘಟ ಅಂತೇವೆ. ಮತ್ತೊಂದು ಕಡೆ ಹೋದ್ರೆ ಏನಂತೇವಿ, ಅರಿವೆ ಇದ್ರೆ ಅದಕ್ಕೆ ಪಟ ಅಂತೇವೆ, ಘಟನ ಅಂತೇವೆ. ಅದಕ್ಕೆ ಘಟ ಪಟ ಅಂತೇವೆ. ಮತ್ತೊಂದು ಕಡೆ ಹೋದ್ರೆ ಮತ್ತೊಂದು ಹೆಸರು ಹೇಳ್ತೇವೆ. ಆ ಇದಮಾಕಾರ ಅನೇಕ ರೂಪದಲ್ಲಿ ಕಾಣಕತ್ತೇವೆ, ಏನು ಒಂದ ರೂಪದಲ್ಲಿಯೋ ಅನೇಕ ರೂಪದಲ್ಲಿ ಅಸಂಖ್ಯಾತಗಳಾಗಿರುತ್ತವೆ ಭಾವನೆಗಳು. ಏನು ಇದಮಾಕಾರ ವೃತ್ತಿಯ ಕೆಲವು ಅನುಕೂಲ, ಕೆಲವು ಏನದಾವ್ರಿ ಅನುಕೂಲ ಅದಾವ. ಕೆಲವು ನೋಡೋದಕ್ಕೂ ಆಹಾ ಮಾಡ್ತಿರ್ತೇವೆ, ಕೆಲವು ನೋಡೋದಕ್ಕಲ್ಲೇ ಮಾರಿ ಕಿಂಚು ಹೊಳ್ತಿರ್ತೇವೆ. ಏನು ಹೊಳೋದಲ್ರಿ, ಕೆಲವು ಅಂದಾರ, ಎಲ್ಲ ಅಲ್ಲ. ಕೆಲವು ಪದಾರ್ಥಗಳನ್ನ, ಕೆಲವು ವ್ಯಕ್ತಿಗಳನ್ನ, ಕೆಲವು ಪ್ರಾಣಿಗಳನ್ನ, ಕೆಲವು ವಸ್ತುಗಳು ನೋಡಿದಾಗ ಏನು ಮಾಡ್ತೇವ್ರಿ, ಯಾವಾಗ ನೋಡಿ ನನ್ನಂಗಾಗಿತ್ರಿ, ಈಗ ನೀವು ಜೀವ ನೆನೆಸಿತ್ರಿ. ಯಾರ್ದು ಯಾವುದು ಪ್ರೇಮಕ ಪಾತ್ರವಾದ ವ್ಯಕ್ತಿ ಆಗಲಿ ವಸ್ತು ಆಗಲಿ ಏನಿರ್ತದ ಅದನ್ನ ನೋಡಿದ್ರೆ ಏನಕತ್ತೆ ವೃತ್ತಿಯಲ್ಲಿ ಪ್ರೇಮ ಆಗ್ತಾ ಇದೆ, ಪ್ರಿಯವಾಗ್ತಾ ಇದೆ. ಇನ್ನು ಕೆಲವು ಪದಾರ್ಥಗಳನ್ನ ವ್ಯಕ್ತಿಗಳನ್ನ ನೋಡಿದಾಗ ಏನು ಅನ್ನಿಸ್ತದ, ಯಾರು ಮಾರಿ ನೋಡಿದ್ದೇನೋ ಮಾರಾಯ, ಹೋಗಿ ಯಾರು ಎದುರಿಗೆ ಬಂದರು, ಯಾರು ಆಗ್ಲಾರ್ದವ್ರು ಇರ್ತಾರ ಅವ್ರು ಎದುರಿಗೆ ಬಂದ ಕೂಡಲೇ ಮಾರಿ ಕಿವಿಸ್ತೇವೆ. ಇದು ಅಪ್ರಿಯ. ಏನು ಅದಕ್ಕಾಗಿ ಕೆಲವು ಅನುಕೂಲ ಇಷ್ಟ ವಿಷಯಗಳಿಗೆ ಸಂಬಂಧವಾದಾಗೆ ರಾಗ ಮಾಡುತ್ತದೆ. ಏನು ಮಾಡ್ತೇವ್ರಿ, ರಾಗ ಅಂದ್ರೆ ಪ್ರೀತಿ ಮಾಡ್ತೇವೆ. ಇನ್ನು ಅನಿಷ್ಟ ವಿಷಯಕ್ಕೆ, ಅನಿಷ್ಟ ವಿಷಯ ಅಂದ್ರೆ ಪ್ರತಿಕೂಲವಾದ ವಿಷಯಗಳು ಎದುರಿಗೆ ಬಂದರೆ ಅಥವಾ ಅಕ್ಕೂರೊಡನೆ ಸಂಬಂಧವಾದಾಗ ದ್ವೇಷ ಮಾಡುತ್ತೇವೆ, ಪ್ರೀತಿ ಮಾಡ್ತೇವನು. ಅಕಸ್ಮಾತ್ ನಮ್ಗೆ ಬೇಕಾದ ವಸ್ತು ತಂದು ಕೊಟ್ರು ಅಂದ್ರೆ ಅಗದಿ ಪ್ರೀತಿ ಮಾಡಿ ಮುಚ್ಚಿಟ್ಕೊಂತೇವೆ. ಏನ್ರಿ ಮುಚ್ಚಿಟ್ಕೊಂಡು ಏನು ಮಾಡ್ತೇವ್ರಿ, ಮತ್ತೇನು ಮಾಡೋದು, ಅದು ತಿನ್ನುವುದ್ರ ತಿಂತೇವೆ, ಇಲ್ಲ ಅಂದ್ರೆ ಬಳಸ್ತಾ ಇದ್ದೇವೆ. ಇನ್ನು ನಮ್ಗೆ ಅವು ಅದ್ರ ಮೇಲೆ ಪ್ರೀತಿ ಇಲ್ಲ, ಅವ್ರೇನು ಅವ್ರಿಗೆ ಗೊತ್ತಿಲ್ಲ ಇವ್ರ ಮೇಲೆ ಪ್ರೀತಿ ಅದಾರ, ಇದು ಅವ್ರಿಗೆ ಹಿಡಿಸ್ತದ ಇಲ್ಲ ಅನ್ನೋದು. ಸಹಜವಾಗಿ ಆ ವಸ್ತುಗಳನ್ನು ತಂದು ಇಟ್ಟು ನಮಸ್ಕಾರ ಮಾಡಿದ್ರು ಅಂದ್ರೆ ಏನು ಅನಿಸ್ತದೆ, ಒಳ್ಳೆ ತಂದನೋ ಮರ ಇವನ್ನ ಅಂತ ತಿಳ್ಕೊಂಡು ಹೊಳ್ಳೆ ಕೊಟ್ಟೆ ಅವನ್ ತಪ್ಪಾಕತಿ. ಇಟ್ಟರೆ ತಿನ್ನಾಕು ಬರೋದಿಲ್ಲ. ಏನು ದ್ವೇಷದಿಂದ ಕೂಡಿಕೊಂಡಿದಾನ ಮಂದಿಗೆ ತಿನ್ನಿಸಿ ಏನು ಮಾಡ್ತಾನಂದ್ರೆ ಒಳ್ಳೆ ಉಪಕಾರ ಮಾಡ್ಯಾನಂಗೆ ಅನ್ನಿಸ್ಕೊತಾ ಇದ್ದಾನೆ. ಏನ್ರಿ ಬೇಡದನ್ನು ತಿನ್ನಿಸಿ. ಅದಕ್ಕೆ ಜೀವನದಲ್ಲಿ ನಮಗೆ ಬೇಕಾದದ್ದು ಯಾವ್ದು ಇರ್ತೈತೆ ಅದನ್ನೇ ಮತ್ತೊಬ್ಬರಿಗೆ ಕೊಟ್ಟದು ಮನುಷ್ಯತ್ವ. ನಮಗೆ ಬೇಗ ಏನಪ್ಪ ಅಂತ ಕೇಳಿದ್ರೆ ಹೆಚ್ಚಾಗಿದ್ರೆ ನಮಗೆ ಹೆಚ್ಚಾಗಿತ್ತು ಅಂದ್ರೆ ಕೊಡಕ್ಕೆ ಅದು ಬೇರೆ, ಬೇಕಾದದ್ದಿತ್ತನ್ನು ಅವನು ಕೊಡಬೇಕು. ಬೇಡದ್ದು ನಮಗಿತ್ತು ಅಂದ್ರೆ ಅದು ಇನ್ನೊಬ್ರಿಗೆ ಅದು ಬೇಡಾಗಿರ್ತಾ ಇದೆ, ಅದನ್ನು ಕೊಡಬಾರ್ದು ಅಂತ ನಿಯಮ ಅದ. ಏನು ಇರಲಿ. ಮತ್ತು ಯಾವ ಪದಾರ್ಥವು ತನಗೆ ಇಷ್ಟವೋ ಅದನ್ನು ಸ್ವೀಕರಿಸಿ ಅನಿಷ್ಟ ವಸ್ತುವನ್ನು ತ್ಯಾಗ ಮಾಡುತ್ತದೆ. ಆದ್ದರಿಂದ ಉಕ್ತ ರಾಗದ್ವೇಷ ಸುಖ ದುಃಖಾದಿಗಳೆಲ್ಲ ಇದಮಾಕಾರ ವೃತ್ತಿಯ ಕಾರಣವಾಗಿರುತ್ತದೆ. ಆದರೆ ಇಷ್ಟ ಅನಿಷ್ಟ ಸುಖ ದುಃಖ ಇದಕ್ಕೆಲ್ಲ ಕಾರಣ ಯಾವುದು, ಇದಮಾಕಾರ ವೃತ್ತಿ. ರಾಗದಿಂದ ಹಿಡಿಯುವ ಕರ್ಮವೇ ಪುಣ್ಯವೆನಿಸುವುದು. ರಾಗದಿಂದ ಹಿಡಿದ್ವಿ ಅಂದ್ರೆ ಅದಕ್ಕೆ ಎಂಥ ಕರ್ಮ ಅಂತಾರ, ಪುಣ್ಯ ಕರ್ಮ ಅಂತಾರ. ತಾತ್ಪರ್ಯ ಏನು ಅಂತ ಕೇಳಿದ್ದಾದ್ರೆ ಅದನ್ನು ಗ್ರಹಿಸಿದ್ವಿ ಅಂದ್ರೆ ಪುಣ್ಯದ ಫಲ, ಪ್ರೀತಿಯಿಂದ ಗ್ರಹಿಸಿದ್ರೆ ಎದರ ಫಲ, ಪುಣ್ಯದ ಫಲ. ಪುಣ್ಯ ಎದರ ಫಲ, ಪುಣ್ಯ ಕಾರ್ಯಗಳ ಫಲ ಅಂದ್ರೆ ವಿಹಿತ ಕರ್ಮದ ಫಲ ಅದ. ದ್ವೇಷದಿಂದ ಬಿಡುವ ಕರ್ಮವೇ ಪಾಪವೆನಿಸುವುದು. ದ್ವೇಷದಿಂದ ಅವನು ತ್ಯಾಗ ಮಾಡಿದರೆ ಅದಕ್ಕೇನಂತಾರ, ಪಾಪ ಕರ್ಮ ಅಂತ ತಿಳಿಸ್ಕೊಂತಾವ. ಈ ಪುಣ್ಯ ಪಾಪಗಳೇ ಮುಂದಿನ ಜನ್ಮಕ್ಕೆ ಕಾರಣಗಳಾಗುವವು. ಈಗೇನು ಪುಣ್ಯ ಪಾಪ ಮಾಡ್ತೇವೆ ಇವೇ ಏನದಾವ ಅಂದ್ರೆ ಮುಂದಿನ ಜನ್ಮಕ್ಕೆ ಕಾರಣ ಅದಾವ. ಅಂದರೆ ದೇಹ ಪ್ರಾಪ್ತಿಗೆ ಪುಣ್ಯಾಪುಣ್ಯಗಳು ಕಾರಣ. ದೇಹದ ಉತ್ಪತ್ತಿ ಆಗಬೇಕಾದ್ರೆ ಏನು ಬೇಕು, ಪುಣ್ಯ ಅಪುಣ್ಯ. ಪುಣ್ಯ ಅಂದರೆ ಧರ್ಮ, ಅಪುಣ್ಯ ಅಂದರೆ ಅಧರ್ಮ ಕಾರಣ. ಪುಣ್ಯ ಪಾಪಗಳಿಗೆ ರಾಗದ್ವೇಷ ಕಾರಣ. ಈಗಾಗಲೇ ಆಗಿ ಹೋಗ್ಯದ. ಏನು ಪುಣ್ಯ ಪಾಪಗಳಿಗೆ ಕಾರಣ ಯಾವುದು, ರಾಗದ್ವೇಷ. ರಾಗದ್ವೇಷಗಳಿಗೆ ಅಂದ್ರೆ ಅನುಕೂಲ ಜ್ಞಾನ ಪ್ರತಿಕೂಲ ಜ್ಞಾನ ಅಥವಾ ಇಚ್ಛಾ ಅನಿಷ್ಟ ಬುದ್ಧಿವೃತ್ತಿ. ಇಷ್ಟ ಅನಿಷ್ಟ ವೃತ್ತಿಗಳೇ ಕಾರಣ. ಅವುಗಳಿಗೆ ಸಾಮಾನ್ಯವಾದ ಇದಮಾಕಾರ ವೃತ್ತಿಯೇ ಕಾರಣ, ಅಂದ್ರೆ ಭೇದವೇ ಕಾರಣ. ಈ ಇದಮಾಕಾರ ವೃತ್ತಿಗೆ ದೇಹವೇ ನಾನೆಂಬ ಅಹಂಕಾರವೇ ಕಾರಣ. ಅದಕ್ಕೆ ಮೂಲ ಕಾರಣ ಯಾವುದು, ಅಹಂಕಾರ.
ಈ ಅಹಂಕಾರಕ್ಕೆ ಸ್ವರೂಪ ವಿಸ್ಮೃತಿ ಲಕ್ಷಣಾತ್ಮಕ ಅಜ್ಞಾನವೇ ಕಾರಣ. ಈ ಅಹಂಕಾರ ಉದಿಸಲಿಕ್ಕೆ ಕಾರಣ ಏನು ಅಂತ ಕೆರೆ ಸ್ವರೂಪ ವಿಸ್ಮೃತಿ ಲಕ್ಷಣದಿಂದ ಯುಕ್ತವಾದದ್ದು. ಅಂದ್ರೆ ಸ್ವರೂಪವನ್ನೇ ತೋರಗೊಡಲಾರದಂತೆ ಮಾಡಲಿಕ್ಕೆ ಕಾರಣೀಭೂತವಾದದ್ದು ಯಾವುದು? ಅಂತಃಕರಣ. ಇದು ಅಜ್ಞಾನ. ಈ ಅಜ್ಞಾನವೇ ಏನದ ಅಂತ ಕೇಳಿದ್ರೆ ಈ ಅಹಂಕಾರದ ಉತ್ಪತ್ತಿಗೆ ಕಾರಣ. ಈ ರೀತಿ ಸಂಸಾರ ಚಕ್ರವು ತಿರುಗುತ್ತಿರುತ್ತದೆ. ಏನದರಿ? ಈ ರೀತಿ ಸಂಸಾರ ಚಕ್ರ ತಿರುಗ್ತಾ ಇರ್ತಾ ಇದೆ. ಆದ್ದರಿಂದ ಈ ಅಹಮಾಕಾರ ಇದಮಾಕಾರ ವೃತ್ತಿಗಳೊಡನೆ ನಾನು ನನ್ನದು ಎಂಬ ಅಭಿಮಾನ ರೂಪ ಪ್ರೀತಿಯುಳ್ಳವನಾಗಬೇಡ. ಅದಕ್ಕಾಗಿ ಏನು ಮಾಡಬೇಡ, ಇದು ನಾನು, ಇದು ನಂದು ಅನ್ನುವಂಥ ಏನು ಅಹಮಾಕಾರ ಇದಮಾಕಾರ ಪ್ರೇಮ ಐತಲ್ಲ, ಈ ಪ್ರೇಮದಿಂದ ಕೂಡ್ಕೊಳ್ಬೇಡ. ಅಂದರೆ ದೇಹವೇ ನಾನು ಅಂತ ಅಭಿಮಾನ ಪಡಬೇಡ, ಇವು ನನ್ನೂ ಅಂತ ಅಭಿಮಾನ ಪಡಬೇಡ. ಯಾಕೆ ಅವು ನೀನೂ ಅಲ್ಲ, ಅವು ನಿನ್ನೂ ಅಲ್ಲ. ನೀನಾಗಿದ್ದೆ ಅಂದರೆ ಶಾಸ್ತ್ರಗುರುಗಳ ಸಂಪರ್ಕದಿಂದ ಇದು ನಾನಲ್ಲ ಅಂತ ತಿಳಿತಿದ್ದಿಲ್ಲ. ನೀನಾಗಿದ್ದೆ ಅಂದರೆ ಎದುರಿಟ್ಟು ಅರಿತೆ ಅಂದಮೇಲೆ ನೀ ಹೆಂಗಾಗ್ತದೆ? ಆಗೋದಿಲ್ಲ. ಮತ್ತು ಗ್ರಹಾದಿಗಳೇ ನಿನ್ನೂ ಆಗಿದ್ವು ಅಂದ್ರೆ ಅಥವಾ ಶರೀರವು ನಿಂದ ಆಗಿತ್ತು ಅಂದ್ರೆ ಇದು ಪಂಚಮಹಾಭೂತಾತ್ಮಕದಿಂದ ತಯಾರಾಗಿದ್ದರಿಂದ ಪಂಚಮಹಾಭೂತಗಳಿಗೆ ಸಂಬಂಧಪಡ್ತಾ ಇದೆ. ನಿನ್ನದರನು ಅಂತ ಕೇಳಿದ್ರೆ ನಿಂದೂ ಅಲ್ಲ. ಪ್ರೀತಿ ಉಳ್ಳವನಾಗಬೇಡ. ಒಂದು ವೇಳೆ ಪ್ರೀತಿ ಉಳ್ಳವನಾದರೆ ಇದೇ ನಾನು ಇದೇ ನಂದು ಅಂತ ಈ ರಾಗದಿಂದ ಕೂಡಿಕೊಂಡಿದ್ದಾರೆ ಬಂಧವೆಂತಲೂ ಸಂಸಾರವೆಂತಲೂ ಅನ್ನುತ್ತಾರೆ. ಇದಕ್ಕೆ ಏನನ್ಬೇಕು? ಅಹಮ್ಮಮ್ಮ ಬುದ್ಧಿಗೇನೆ ಬಂಧ ಅಂತಾರ, ಇದಕ್ಕೆ ಸಂಸಾರ ಅಂತಾರ, ಇದಕ್ಕೆ ದುಃಖ ಅಂತಾರ, ಇದಕ್ಕೆ ಪ್ರಪಂಚ ಅಂತ ಕರಿತಾ ಇದ್ದಾರೆ. ಏನು ಈ ಅಹಮ್ಮಮ್ಮ ಬುದ್ಧಿ ತೆಗೆದ್ರೆ ಅದಕ್ಕೆ ನಿಷ್ಪ್ರಪಂಚ ಅಂತಾರ. ಅಹಂ ಇದಂ ಈ ಎರಡೂ ಭಾವನೆಗಳು ಬಿಟ್ಟರೆ ನೀನೇ ಸಚ್ಚಿದಾನಂದ ಸ್ವರೂಪಿರು. ಇವೆರಡೂ ಭಾವ ತೆಗೆದು ಹಾಕಿದೆ ಅಂದ್ರೆ ನೀ ಯಾರದಿ? ಸತ್ತು ಚಿತ್ತು ಆನಂದ ಸ್ವರೂಪನದಿ. ಅಂದ್ರೆ ಈ ಮಮ್ಮ ಭಾವ ತೆಗೆಯೋದ್ರಿಂದ ನಾಮರೂಪಗಳು ಅಡಗ್ತಾ ಇದಾವೆ. ನಾಮರೂಪ ಅಡಗಿದ ಮೇಲೆ ಉಳಿಯುವುದೇನು? ಅಸ್ಥಿಭಾತಿ ಪ್ರಿಯ ಅಂದ್ರೆ ಸತ್ತು ಚಿತ್ತ ಆನಂದ ಉಳಿತೆ. ಅದೇ ಯಾರು? ಕಳೆದ ಮೇಲೆ ಕಳೆಯಲಿಕ್ಕೆ ಬಾರದಂಥ ಉಳುಮೆಯನ್ನು ಉಳಿತದ, ಅದುವೇ ನೀನಿರುವಿ. ಎಲ್ಲಿ ತನ ಇದನ್ನು ತೆಗೆದು ಹಾಕೋದಲ್ಲ ಅಲ್ಲಿ ತನಕ ಏನಪ್ಪ ಅಂತ ಕೇಳಿ ನಿನಗೆ ಬಿಟ್ಟದ್ದಲ್ಲ. ಏನು ಸ್ವರೂಪ ನಿರುವಿ ಎಂಬ ತಾತ್ಪರ್ಯವು ಈ ರೀತಿಯಾಗಿ ಹೇಳ್ಕೊಂಡು ಬಂದು ಮುಂದೆ ಏನಪ್ಪ ಅಂತ ಕೇಳಿದ್ರೆ ಅಧ್ಯಾಸಯುಕ್ತಗಳಾದ ಜೀವಿಗಳಿಗೆ ಬಿಡ್ತೀನಿ ರೀ. ಭೋಕ್ತರು ಹೇಗೆ ಆಗುತ್ತದೆ ಎಂಬ ಕ್ರಮವನ್ನು ವಿಚಾರದಿಂದ ಅದು ಮಿಥ್ಯೆ ಎಂಬುದನ್ನು ಪ್ರತಿಪಾದಿಸುತ್ತಾರೆ. ಒಂದು ವಿಚಾರ ಮೂಲಕವಾಗಿ ಅದು ಹೇಗೆ ನಿವೃತ್ತಿ ಆಗತ್ತೆ ಹೇಳ್ತಾ ಇದ್ದಾರೆ. ಆ ವಿಷಯ ಮತ್ತೆ ನಾವು ನೋಡೋಣ.